ನಮಸ್ತೆ ಮಕ್ಕಳ. ಇಂದಿನ ತರಗತಿಯಲ್ಲಿ ನಾವು ಮೋಷನ್ ಅನ್ನೋ ಟಾಪಿಕ್ನ ಶುರು ಮಾಡಿದ್ವಿ. ಸೊ ಇವತ್ತು ಕೂಡ ಅದೇ ಟಾಪಿಕ್ನ ಕಂಟಿನ್ಯೂ ಮಾಡೋಣ. ಅದರಲ್ಲಿ ಈಕ್ವೇಶನ್ಸ್ ಆಫ್ ಮೋಷನ್ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗ್ತೀವಿ ಇವತ್ತು. ಸೊ ಇಂದಿನ ಕ್ಲಾಸಲ್ಲಿ ಮೋಷನ್ ಅಂದ್ರೆ ಏನು, ಹಾಗೆ ಟೈಪ್ಸ್ ಆಫ್ ಮೋಷನ್ ನೋಡಿದ್ವಿ. ಡಿಸ್ಟೆನ್ಸ್, ಡಿಸ್ಪ್ಲೇಸ್ಮೆಂಟು, ಸ್ಪೀಡು, ವೆಲಾಸಿಟಿ, ಆಕ್ಸಲರೇಷನ್. ಸೊ ಇದ್ರ ಬೇಸಿಸ್ ಮೇಲೆ ಪ್ರಾಬ್ಲಮ್ಸ್ನ ಕೂಡ ಸಾಲ್ವ್ ಮಾಡಿದ್ವಿ. ಇವತ್ತಿನ ತರಗತಿಯಲ್ಲಿ ನಾವು ಈಕ್ವೇಶನ್ಸ್ ಆಫ್ ಮೋಷನ್ಸ್ ಅನ್ನೋ ಕಾನ್ಸೆಪ್ಟ್ನ ತಿಳ್ಕೊಂತ ಹೋಗೋಣ. ಸೊ ಈಕ್ವೇಶನ್ ಆಫ್ ಮೋಷನ್ ಅಂತ ಬಂದಾಗ ಯಾವಾಗ ನಾವು ಈ ಈಕ್ವೇಶನ್ಸ್ ನ ಯೂಸ್ ಮಾಡುವಂತದ್ದು ಅನ್ನೋದು ನೋಡೋದಾದ್ರೆ, ಸೊ ಯಾವ್ದಾದ್ರು ಒಂದು ಆಬ್ಜೆಕ್ಟ್ ಅಂಡರ್ ಯೂನಿಫಾರ್ಮ್ ಆಕ್ಸಲರೇಷನ್ ಅಲ್ಲಿ ಇರೋ ಟೈಮಲ್ಲಿ ನಾವು ಈ ಈಕ್ವೇಶನ್ಸ್ ಆಫ್ ಮೋಷನ್ಸ್ ನ ಬಳಸ್ತಾ ಹೋಗ್ತೀವಿ. ಸೊ ಇದ್ರಲ್ಲಿ ಮೇನ್ ಆಗಿ ನಾವು ಯಾವ ಫಿಸಿಕಲ್ ಕ್ವಾಂಟಿಟೀಸ್ ಆಗಿರ್ಬೋದು, ಯಾವ್ದು ಟರ್ಮ್ಸ್ ನ ನಾವು ಯೂಸ್ ಮಾಡ್ತೀವಿ ಅಂತ ನೋಡೋದಾದ್ರೆ, ಡಿಸ್ಪ್ಲೇಸ್ಮೆಂಟ್, ಇನಿಷಿಯಲ್ ವೆಲಾಸಿಟಿ ಯು, ಫೈನಲ್ ವೆಲಾಸಿಟಿ ವಿ, ಆಕ್ಸಲರೇಷನ್ ಎ, ಟೈಮ್ ಟಿ. ಸೊ ಈ 5 ಟರ್ಮ್ಸ್ ನ ಯೂಸ್ ಮಾಡಿ ನಾವು 3 ಈಕ್ವೇಶನ್ಸ್ ನ ಫಾರ್ಮ್ ಮಾಡಿರುವಂತದ್ದು. ಸೊ ಅದು ಯಾವ್ದು ಈಕ್ವೇಶನ್ಸ್ ಅಂತ ನೋಡೋದಾದ್ರೆ, ಸೊ ವಿ ಈಕ್ವಲ್ಸ್ ಯು ಪ್ಲಸ್ ಎ ಟಿ ಫಸ್ಟ್ ಈಕ್ವೇಶನ್. ಸೊ ಸೆಕೆಂಡ್ ಈಕ್ವೇಶನ್ ಬಂದು ಎಸ್ ಈಕ್ವಲ್ಸ್ ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಸೊ ಥರ್ಡ್ ಈಕ್ವೇಶನ್ ಬಂದು ವಿ ಸ್ಕ್ವೇರ್ ಈಕ್ವಲ್ಸ್ ಯು ಸ್ಕ್ವೇರ್ ಪ್ಲಸ್ 2as ಅಂತ ಹೇಳ್ತೀವಿ. ಸೊ ಇಲ್ಲಿ ವಿ ಅಂತಂದ್ರೆ ನಾವು ಇಲ್ಲಿ ಆಲ್ರೆಡಿ ಟರ್ಮ್ ಹೇಳ್ಬಿಟ್ಟಿದೀನಿ, ಫೈನಲ್ ವೆಲಾಸಿಟಿ. ಸೊ ಯು ಅಂದ್ರೆ ಇನಿಷಿಯಲ್ ವೆಲಾಸಿಟಿ, ಎ ಅಂತಂದ್ರೆ ಎಕ್ಸಲರೇಷನ್, ಟಿ ಅಂದ್ರೆ ಟೈಮ್. ಸೊ ಆ ರೀತಿ ಪ್ರತಿಯೊಂದಕ್ಕೂ ಏನ್ ಅಬ್ರಿವೇಶನ್ಸ್ ಇದೆ ಅದನ್ನ ಮೇಲ್ಗಡೆ ಎಕ್ಸ್ಪಾಂಡ್ ಕೂಡ ಮಾಡಿದೀವಿ. ಸೊ ಈ 3 ಈಕ್ವೇಶನ್ಸ್ ನ ಯೂಸ್ ಮಾಡ್ಕೊಂಡು ಇವತ್ತಿನ ತರಗತಿಲಿ ನಾವು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋ ಅಂತದ್ದು. ಸೊ ಅದಕ್ಕೂ ಮುಂಚೆ ಏನ್ ಮಾಡ್ಬೇಕಂತಂದ್ರೆ, ಈ 3 ಪ್ರಾಬ್ಲಮ್ಸ್ ಇದೆ ಅಲ್ವಾ, ಈ ಫಾರ್ಮುಲಾ. ಸೊ ಯಾವ ಸಂದರ್ಭದಲ್ಲಿ ಫಾರ್ಮುಲಾಗಳನ್ನ ಯೂಸ್ ಮಾಡೋದು ಅನ್ನೋದನ್ನ ಸ್ವಲ್ಪ ನೋಡೋಣ. ಇಲ್ಲಿ 3 ಈಕ್ವೇಶನ್ ಇದೆ ಒಂದು ಟೇಬಲ್ ಅಲ್ಲಿ. ಸೊ ವಿ ಯು ಎ ಎಸ್ ಟಿ, ಸೊ 5 ಟರ್ಮ್ ನ ಸಪರೇಟ್ ಬರೆದಿದ್ದೀನಿ. ಸೊ ಈಗ ಏನ್ ಮಾಡೋಣ ಅಂತಂದ್ರೆ, ಫಸ್ಟ್ ಈಕ್ವೇಶನ್ ಅಲ್ಲಿ ಯಾವ ಟರ್ಮ್ ಮಿಸ್ ಆಗಿದೆ, ಸೆಕೆಂಡ್ ಈಕ್ವೇಶನ್ ಅಲ್ಲಿ ಯಾವ ಟರ್ಮ್ ಮಿಸ್ ಆಗಿದೆ ಅಂತ ಗೊತ್ತಾದ್ರೆ ನಮಗೆ, ಸೊ ಅವಾಗ ನಮ್ಗೆ ಏನಾಗುತ್ತೆ, ಯಾವ ಪ್ರಾಬ್ಲಮ್ಗೆ ಯಾವ ಫಾರ್ಮುಲಾನ ಯೂಸ್ ಮಾಡ್ಕೋಬಹುದು ಅನ್ನೋ ಟ್ರಿಕ್ಸ್ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಫಸ್ಟ್ ಈಕ್ವೇಶನ್ ಅಲ್ಲಿ ಏನ್ ನೋಡ್ಬೋದು ನಾವು, ವಿ ಟರ್ಮ್ ಇದೆ, ಸೊ ವಿ ಇದೆ, ಯು ಇದೆ, ಹಾಗೆ ಎ ಇದೆ, ಎಸ್ ಇದೆಯಾ ಅಂತ ನೋಡಿದ್ರೆ ಎಸ್ ಇಲ್ಲ ಅಲ್ವಾ ಫಸ್ಟ್ ಈಕ್ವೇಶನ್ ಅಲ್ಲಿ. ಸೊ ಟಿ ಇದೆ. ಸೊ ಸೆಕೆಂಡ್ ಈಕ್ವೇಶನ್ ಅಲ್ಲಿ ಏನಾಗಿದೆ, ವಿ ಇಲ್ಲ, ಸೊ ಯು ಇದೆ, ಎ ಇದೆ, ಎಸ್ ಇದೆ, ಅಂದ್ರೆ ಎಸ್ ಅಂದ್ರೆ ಡಿಸ್ಪ್ಲೇಸ್ಮೆಂಟ್, ಟಿ ಕೂಡ ಇದೆ. ಸೊ ಥರ್ಡ್ ಈಕ್ವೇಶನ್ ಅಲ್ಲಿ ವಿ ಇದೆ, ಯು ಇದೆ, ಎ ಇದೆ, ಎಸ್ ಇದೆ, ಟೈಮ್ ಇಲ್ಲ. ಸೊ ಇಫ್ ಇನ್ ಕೇಸ್ ನಮಗೆ ಅಲ್ಲೇನು ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ಕೇಳಿಲ್ಲ, ಆಯ್ತಾ, ಸೊ ಎಸ್ ಟರ್ಮ್ ಬಗ್ಗೆ ಏನು ಕೇಳಿಲ್ಲ ಅಂದಾಗ ನಾವು ಫಸ್ಟ್ ಈಕ್ವೇಶನ್ಸ್ ನ ಯೂಸ್ ಮಾಡ್ಕೊಂಡ್ರೆ ಆಯ್ತು. ಅದೇ ನೆಕ್ಸ್ಟ್ ಈಗ ನನಗೆ ಫೈನಲ್ ವೆಲಾಸಿಟಿ ಕೊಟ್ಟಿಲ್ಲ, ಜಸ್ಟ್ ಇನಿಷಿಯಲ್ ವೆಲಾಸಿಟಿ ಇದೆ, ಡಿಸ್ಪ್ಲೇಸ್ಮೆಂಟ್ ಇದೆ, ಆಕ್ಸಲರೇಷನ್, ಟೈಮ್ ಯಾವ್ದಾದ್ರು 4 ಕ್ವಾಂಟಿಟೀಸ್ ಇದೆ ಅಂತ ಅಂದಾಗ ನಾವು ಸೆಕೆಂಡ್ ಈಕ್ವೇಶನ್ ನ ಯೂಸ್ ಮಾಡ್ಕೋಬಹುದು. ಅದೇ ನಮಗೆ ಟೈಮ್ ಕೊಟ್ಟಿಲ್ಲ, ಅಲ್ಲಿ ಟೈಮ್ ಅವಶ್ಯಕತೆ ಇಲ್ಲ. ಇಫ್ ಇನ್ ಕೇಸ್ ಅವರು ಟೈಮ್ ನ ಫೈಂಡ್ ಔಟ್ ಮಾಡಿ ಅಂದ್ರೆ ಟೈಮ್ ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ. ಸೊ ಟೈಮ್ ಅವಶ್ಯಕತೆ ಇಲ್ಲ ಅನ್ನೋ ಸಂದರ್ಭದಲ್ಲಿ ನಾವು ಥರ್ಡ್ ಈಕ್ವೇಶನ್ ನ ಫಾಲೋ ಮಾಡ್ಕೋಬಹುದು ಅಥವಾ ಯೂಸ್ ಮಾಡ್ಕೋಬಹುದು, ಆಯ್ತಾ. ಸೊ ಇದು 3 ಈಕ್ವೇಶನ್ಸ್. ಸೊ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೂ ಮುಂಚೆ ಕೆಲವೊಂದು ನೋಟ್ ಇದೆ, ಒಂದು ನೋಟು ನೋಡೋಣ. ಇಫ್ ಎ ಬಾಡಿ ಸ್ಟಾರ್ಟ್ಸ್ ಫ್ರಮ್ ಅ ರೆಸ್ಟ್ ಅಂತ ಅಂದಾಗ, ಸೊ ಒಂದ್ ಯಾವ್ದಾದ್ರು ಆಬ್ಜೆಕ್ಟ್ ರೆಸ್ಟ್ ಇಂದ ಶುರು ಆಗ್ತಿದೆ ಅಥವಾ ರೆಸ್ಟ್ ಅಲ್ಲಿ ಇದೆ ಅಂತ ಅಂದಾಗ ನಾವು ಇನಿಷಿಯಲ್ ವೆಲಾಸಿಟಿ ಏನಾಗುತ್ತೆ, 0 ಇರುತ್ತೆ, ಯು ಅನ್ನೋದು 0 ಇರುತ್ತೆ. ಅದೇ ಇಫ್ ಎ ಬಾಡಿ ಕಮ್ಸ್ ಟು ರೆಸ್ಟ್ ಅಥವಾ ಕಮ್ಸ್ ಟು ಸ್ಟಾಪ್ ಅಂತ ಅಂದಾಗ, ಸೊ ಅವಾಗ ಫೈನಲ್ ವೆಲಾಸಿಟಿ ವಿ ಅನ್ನೋದೇನಾಗಿರುತ್ತೆ, 0 ಆಗಿರುತ್ತೆ, ಆಯ್ತಾ. ಸೊ ಇಫ್ ಎ ಬಾಡಿ ಮೂವ್ಸ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ ಅಂತ ಅನ್ನೋ ಟೈಮಲ್ಲಿ ಆಕ್ಸಲರೇಷನ್ ಆಗಿರುತ್ತೆ, ಸೊ 0 ಆಗಿರುತ್ತೆ. ಇದು ಮೇನ್ ಕ್ವಶನ್ ಅಲ್ಲಿ. ಈಗ ಸ್ಟಾರ್ಟಿಂಗ್ ಏನೆ ಬಾಡಿ ಸ್ಟಾರ್ಟ್ ಫ್ರಮ್ 0 ಅಥವಾ ರೆಸ್ಟ್ ಅಥವಾ ಬಾಡಿ ಕಮ್ಸ್ ಟು ರೆಸ್ಟ್ ಈ ತರ ಏನಾದ್ರು ಕೊಟ್ಟಾಗ ಇನಿಷಿಯಲ್ ವೆಲಾಸಿಟಿ, ಫೈನಲ್ ವೆಲಾಸಿಟಿ ಎಲ್ಲಿ 0 ಆಗುತ್ತೆ ಅನ್ನೋದನ್ನ ನಾವು ನೋಡ್ಕೋಬೇಕಾಗತ್ತೆ, ಆಯ್ತಾ. ಸೊ ಇವಾಗ ಏನ್ ಮಾಡ್ತಾ ಹೋಗೋಣ ಅಂದ್ರೆ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಹೋಗೋಣ ಈ 3 ಈಕ್ವೇಶನ್ಸ್ ಬೇಸಿಸ್ ಮೇಲೆ. ಸೊ ಫಸ್ಟ್ ಕ್ವಶನ್ ಏನಿದೆ, ಎ ಕಾರ್ ಸ್ಟಾರ್ಟ್ಸ್ ಫ್ರಮ್ ರೆಸ್ಟ್ ಅಂಡ್ ಆಕ್ಸಲರೇಟ್ ಅಟ್ 3 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಫಾರ್ 5 ಸೆಕೆಂಡ್, ಫೈಂಡ್ ಇಟ್ಸ್ ಫೈನಲ್ ವೆಲಾಸಿಟಿ ಅಂತ ಹೇಳಿದ್ರೆ. ಸೊ ಒಂದು ಕಾರ್ ಸ್ಟಾರ್ಟ್ ಫ್ರಮ್ ರೆಸ್ಟ್ ಅಂತಿದೆ, ಇಲ್ಲೇ ನೋಡಿ. ಸೊ ಕಾರ್ ಸ್ಟಾರ್ಟ್ಸ್ ಫ್ರಮ್ ರೆಸ್ಟ್ ಅಂದ್ರೆ ರೆಸ್ಟ್ ಪೊಸಿಷನ್ ಇಂದ ಸ್ಟಾರ್ಟ್ ಆಗ್ತಿದೆ ಅಂದಾಗ ನಮ್ಗೆ ಏನ್ ಗಿವನ್ ಕೊಟ್ಟಿರೋದವರು, ಯು ಏನಾಗಿದೆ 0 ಇದೆ ಅಂತ ಅರ್ಥ, ಆಯ್ತಾ. ದೆನ್ ಅಂಡ್ ಆಕ್ಸಲರೇಟ್ ಅಟ್, ಅದು ಆಕ್ಸಲರೇಟ್ ಆಗ್ತಿದೆ. ಸೊ 5 ಸೆಕೆಂಡ್ಗೆ 3 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಷ್ಟು ಆಕ್ಸಲರೇಟ್ ಆಗ್ತಿದೆ ಕಾರು. ಸೊ ಅದ್ರದ್ದು ನಾವು ಏನ್ ಫೈಂಡ್ ಔಟ್ ಮಾಡ್ಬೇಕಾಗಿರೋದು, ಫೈನಲ್ ವೆಲಾಸಿಟಿನ ಫೈಂಡ್ ಔಟ್ ಮಾಡ್ಬೇಕು, ಆಯ್ತಾ. ಸೊ ನಮಗೆ ಫಾರ್ಮುಲಾ ಗೊತ್ತಿದೆ, ಅದಕ್ಕೂ ಮುಂಚೆ ನಾವು ಗಿವನ್ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ಸ್ವಲ್ಪ ಹಾಕೋಬೇಕಾಗತ್ತೆ. ಸೊ ಗಿವನ್ ಏನಿದೆ, ಯು, ಎ ಕಾರ್ ಸ್ಟಾರ್ಟ್ಸ್ ಫ್ರಮ್ ರೆಸ್ಟ್ ಅಂದ್ರೆ ಯು ಏನಾಗುತ್ತೆ 0,
ದೆನ್ ಎ ಏನಾಗುತ್ತೆ 3 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಟಿ ಇದೆ 5 ಸೆಕೆಂಡ್ಸ್. ದೆನ್ ಫೈನಲ್ ವೆಲಾಸಿಟಿನ ನಾವು ಫೈಂಡ್ ಔಟ್ ಮಾಡ್ಬೇಕಾಗಿರೋದು ಅಲ್ವಾ. ಸೊ ನಾವು ಫಸ್ಟ್ ಈ ಇದರಲ್ಲಿ ಯಾವ ಫಾರ್ಮುಲಾನ ಯೂಸ್ ಮಾಡ್ಕೋಬಹುದು, ನಮ್ಗೆ ಎಸ್ ಏನ್ ಇಲ್ಲ. ಸೊ ಪ್ರೀವಿಯಸ್ ಅಲ್ಲಿ ನೋಡಿದ್ರೆ ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ, ನಮ್ಗೆ ವಿ ಯು ವ್ಯಾಲ್ಯೂ ಇದೆ, ಎ ವ್ಯಾಲ್ಯೂ ಇದೆ, ಟಿ ವ್ಯಾಲ್ಯೂ ಇದೆ. ಸೊ ಫಸ್ಟ್ ಈಕ್ವೇಶನ್ ನಾವು ಬೇಕಾದ್ರೆ ಸಬ್ಸ್ಟಿಟ್ಯೂಟ್ ಮಾಡ್ಕೋಬಹುದು ಅಲ್ವಾ. ಸೊ ವಿ ಈಕ್ವಲ್ಸ್ ಯು ಪ್ಲಸ್ ಎ ಟಿ. ಸೊ ವಿ ಫೈಂಡ್ ಔಟ್ ಮಾಡ್ಬೇಕಾಗಿರೋದ್ರಿಂದ ನಾನು ಹಾಗೆ ಇಟ್ಕೊತೀನಿ. ಯು ಅಂದ್ರೆ 0 ಪ್ಲಸ್ ಎ ಅಂದ್ರೆ 3 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಂಟು 5. ಸೊ ವಿ ಈಕ್ವಲ್ಸ್ 15. ಇಲ್ಲಿ ಯೂನಿಟ್ ಏನ್ ಬರುತ್ತೆ, ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಇತ್ತು, ಇಂಟು ಟಿ ಅಂತ ನೋಡಿದಾಗ ಎಸ್ ಸೆಕೆಂಡ್ಸ್ ಇರುತ್ತೆ. ಸೊ ಸೆಕೆಂಡ್ ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ ಏನು ಉಳ್ಕೊಳ್ಳುತ್ತೆ, ಮೀಟರ್ ಪರ್ ಸೆಕೆಂಡ್. ಸೊ ಈ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹಿಂದಿನ ತರಗತಿಲಿ ನಾವೇನ್ ನೋಡಿದ್ವಿ, ವೆಲಾಸಿಟಿಗೆ ಯಾವ್ದಿದೆ ಎಸ್ ಐ ಯೂನಿಟ್ ಅಂತ ನೋಡಿದಾಗ ಮೀಟರ್ ಪರ್ ಸೆಕೆಂಡ್ ಇತ್ತಲ್ವಾ. ಸೊ ಇಲ್ಲೂ ಕೂಡ ಮೀಟರ್ ಪರ್ ಸೆಕೆಂಡ್ ಅನ್ನೋದು ಹಾಕ್ಬೇಕು. ಸೊ ಎಸ್ ಐ ಯೂನಿಟ್ ನ ಮರಿಬಾರ್ದು ಆಯ್ತಾ. ಸೊ ಇದು ಒಂದು ಸಿಂಪಲ್ ಪ್ರಾಬ್ಲಮ್, ಹೇಗಿರುತ್ತೆ ಅನ್ನೋದಕ್ಕೆ ನೋಡಕ್ಕೆ ಅಂತ ಹಾಕಿದ್ದು. ಸೊ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. A bike moves with an initial velocity of 10 meter per second and accelerates at 3 meter per second square for 4 seconds. Find the displacement ಅಂತಿದೆ. ಸೊ ಅಲ್ಲಿ ಫಸ್ಟ್ ಇಕ್ವೇಶನ್ ಯೂಸ್ ಮಾಡಿದ್ವಿ. ಸೊ ಪ್ರತಿ ಒಂದು ಇಕ್ವೇಶನ್ಸ್ ಮೇಲೂ ಕೂಡ ಇಲ್ಲಿ ಕ್ವಶನ್ಸ್ ನ ಕೇಳ್ತಾ ಹೋಗಿರುವಂತದ್ದು. ಸೊ ಒಂದು ಬೈಕ್ ಮೂವ್ ಆಗ್ತಿದೆ, ಅದ್ರದ್ದು ಇನಿಷಿಯಲ್ ವೆಲಾಸಿಟಿ ಎಷ್ಟಿದೆ, 10 ಮೀಟರ್ ಪರ್ ಸೆಕೆಂಡ್ ಅಷ್ಟಿದೆ. ಸೊ ಅದಾದ್ಮೇಲೆ ಅಂಡ್ ಆಕ್ಸಲರೇಟ್ ಅಟ್ 3 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಫಾರ್ 4 ಸೆಕೆಂಡ್ ಅಂತಿದೆ ಆಯ್ತಾ. ಸೊ 4 ಸೆಕೆಂಡ್ ಅಲ್ಲಿ 3 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಷ್ಟು ಆಕ್ಸಲರೇಟ್ ಆಗ್ತಿದೆ. ನಾವು ಡಿಸ್ಪ್ಲೇಸ್ಮೆಂಟ್ ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಯಾವುದೇ ತರ ನಮಗೆ ಫೈನಲ್ ವೆಲಾಸಿಟಿ ಕೊಟ್ಟಿಲ್ಲ. ಸೊ ಫೈನಲ್ ವೆಲಾಸಿಟಿ ಕೊಟ್ಟಿಲ್ಲ ಅಂತಂದ್ರೆ ನಾವು ಯಾವ ಫಾರ್ಮುಲಾನ ಯೂಸ್ ಮಾಡ್ಕೋಬಹುದು ಅಂತ ಹೇಳಿದೀನಿ ಅಲ್ವಾ. ಸೊ ಡಿಸ್ಪ್ಲೇಸ್ಮೆಂಟ್ ಫೈಂಡ್ ಔಟ್ ಮಾಡಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡ್ಕೋಬಹುದು, ಸೊ ಸೆಕೆಂಡ್ ಈಕ್ವೇಶನ್ ನಾವು ಯೂಸ್ ಮಾಡ್ಕೋಬಹುದು. ಸೊ ಟಿ ಇದೆ, ಎ ಇದೆ, ಯು ಇದೆ, ವಿ ಕೊಟ್ಟಿಲ್ಲ ಅಂತಂದ್ರೆ ನಮ್ಗೆ ಏನಾಗುತ್ತೆ, ಸೆಕೆಂಡ್ ಈಕ್ವೇಶನ್ ಯೂಸ್ ಮಾಡ್ಕೋಬಹುದು ಅಲ್ವಾ. ಸೊ ಏನೇನ್ ಕೊಟ್ಟಿದ್ದಾರೆ ಬರ್ಕೊಳ್ಳೋಣ ಫಸ್ಟ್. ಸೊ ಯು ಇದೆ, ಇನಿಷಿಯಲ್ ವೆಲಾಸಿಟಿ ಎಷ್ಟಿದೆ, ಮೀಟರ್ ಪರ್ ಸೆಕೆಂಡ್. ದೆನ್ ಆಕ್ಸಲರೇಷನ್ ಬಂದು 3 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಟೈಮ್ ಟಿ 4 ಸೆಕೆಂಡ್ಸ್. ನಾವು ಡಿಸ್ಪ್ಲೇಸ್ಮೆಂಟ್ ನ ಫೈಂಡ್ ಔಟ್ ಮಾಡ್ಬೇಕಾಗಿರೋದು ಅಲ್ವಾ. ಸೊ ಡಿಸ್ಪ್ಲೇಸ್ಮೆಂಟ್ ಫಾರ್ಮುಲಾ ಇದೆ ಎಸ್ ಈಕ್ವಲ್ಸ್ ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಸೊ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸೊ ಯು ಅಂದ್ರೆ ಎಷ್ಟಿದೆ 10, ಟಿ ಅಂತಂದ್ರೆ 4 ಸೆಕೆಂಡ್ಸ್ ಪ್ಲಸ್ ಹಾಫ್ ಇಂಟು, ಸೊ ಆಕ್ಸಲರೇಷನ್ 3 ಇಂಟು ಟಿ 4 ಸ್ಕ್ವೇರ್ ಅಲ್ವಾ. ಸೊ ಈಗ ನೆಕ್ಸ್ಟ್ 10 ಇಂಟು 4 40 ಪ್ಲಸ್ ಹಾಫ್ ಇಂಟು 3 ಇಂಟು 4 ಸ್ಕ್ವೇರ್ ಅಂದ್ರೆ 16. ಸೊ ಇಲ್ಲಿ ಕ್ಯಾನ್ಸಲ್ ಆಗುತ್ತಲ್ವಾ, 1/2 ಇದೆ. ಸೊ 2 1s are 2 8s are. ಸೊ 40 ಇಂಟು 40 ಪ್ಲಸ್ ಇಲ್ಲಿ ಏನಾಯ್ತು 3 ಇಂಟು 8 8 3s are 24. ಸೊ 40 ಪ್ಲಸ್ 24 ಅಂತ ನೋಡಿದಾಗ 64 ಮೀಟರ್. ಸೊ ಡಿಸ್ಪ್ಲೇಸ್ಮೆಂಟ್ಗೆ ಏನ್ ಬಂತು, ಡಿಸ್ಪ್ಲೇಸ್ಮೆಂಟ್ ಆನ್ಸರ್ ಡಿಸ್ಪ್ಲೇಸ್ಮೆಂಟ್ ಈಕ್ವಲ್ 64 ಮೀಟರ್. ಸೊ ಎಸ್ ಐ ಯೂನಿಟ್ ಏನಿರುತ್ತೆ ಅದನ್ನ ಮರಿಬಾರ್ದು ನಾವು. 64 ಮೀಟರ್ ಆಯ್ತು. ಸೊ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. A body moving with an initial velocity of 15 meter per second comes to rest after covering a distance of 45 meter. Find the acceleration ಅಂತಿದೆ. ಸೊ ಇಲ್ಲಿ ಏನ್ ಹೇಳಿದೆ, ಒಂದು ಆಬ್ಜೆಕ್ಟ್ ಮೂವ್ ಆಗ್ತಿದೆ, ಅದ್ರದ್ದು ಇನಿಷಿಯಲ್ ವೆಲಾಸಿಟಿ 15 ಮೀಟರ್ ಪರ್ ಸೆಕೆಂಡ್ ಅಷ್ಟಿದೆ. ಸೊ ಆಫ್ಟರ್ 45 ಮೀಟರ್ ಅಷ್ಟು ಡಿಸ್ಟೆನ್ಸ್ ನ ಕವರ್ ಮಾಡಾದ್ಮೇಲೆ ಆ ಆಬ್ಜೆಕ್ಟ್ ಏನಾಗಿದೆ, ಕಮ್ ಟು ರೆಸ್ಟ್ ಅಂತಿದೆ, ಅಂದ್ರೆ ಫೈನಲ್ ವೆಲಾಸಿಟಿ 0 ಆಯ್ತು. ಸೊ ಅದ್ರದ್ದು ನಾವು ಆಕ್ಸಲರೇಷನ್ ನ ಫೈಂಡ್ ಔಟ್ ಮಾಡ್ಬೇಕು. ಇಲ್ಲೇ ನಮಗೆ ಟೈಮ್ ಕೊಟ್ಟಿಲ್ಲ, ಜಸ್ಟ್ ನಮಗೆ ಏನೇನ್ ಕೊಟ್ಟಿದ್ದಾರೆ ಅನ್ನೋದನ್ನ ಫಸ್ಟ್ ಬರ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಯಾವ ಫಾರ್ಮುಲಾ ಯೂಸ್ ಮಾಡ್ಕೋಬೇಕು ಅಂತ. ಸೊ ಗಿವನ್ ಏನಿದೆ, ಇನಿಷಿಯಲ್ ವೆಲಾಸಿಟಿ 15 ಮೀಟರ್ ಪರ್ ಸೆಕೆಂಡ್. ಸೊ ಫೈನಲ್ ವೆಲಾಸಿಟಿ ಅಲ್ಲಿ ಕಮ್ಸ್ ಟು ರೆಸ್ಟ್ ಅಂತ ಹೇಳಿರೋದ್ರಿಂದ ಫೈನಲ್ ವೆಲಾಸಿಟಿ ಏನಾಗುತ್ತೆ 0. ದೆನ್ ಎಸ್ ಈಕ್ವಲ್ಸ್ 45 ಮೀಟರ್. ಸೊ ಇಲ್ಲಿ ನಾವು ಫೈಂಡ್ ಔಟ್ ಮಾಡ್ಬೇಕಾಗಿರೋದು ಎ ನ ಫೈಂಡ್ ಔಟ್ ಮಾಡ್ಬೇಕಲ್ವಾ.
ಸೊ ನಾವು ಯಾವ ಫಾರ್ಮುಲಾ ಯೂಸ್ ಮಾಡ್ಬೋದು, ಟಿ ಕೊಟ್ಟಿಲ್ಲ ಅಂತಂದ್ರು ನಾನು ಹೇಳ್ದೆ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು ಅಂತ. ಸೊ ಈ ಥರ್ಡ್ ಈಕ್ವೇಶನ್ಸ್ ಆಫ್ ಮೋಷನ್ ಯಾವ್ದಿದೆ, ಸೊ ಆ ಫಾರ್ಮುಲಾನ ಯೂಸ್ ಮಾಡಿ ನಾವು ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೋದು. ಸೊ ಏನಿದೆ, ವಿ ಸ್ಕ್ವೇರ್ ಈಕ್ವಲ್ಸ್ ಯು ಸ್ಕ್ವೇರ್ ಪ್ಲಸ್ 2as ಅಲ್ವಾ. ನಮ್ಗೆ ಇಲ್ಲೆಲ್ಲ ಟರ್ಮ್ಸ್ಗೂ ವ್ಯಾಲ್ಯೂಸ್ ಗೊತ್ತಿದೆ, ಎ ಫೈಂಡ್ ಔಟ್ ಮಾಡಬೇಕು. ಸೊ ವಿ ಅಂತಂದ್ರೆ ನಮಗೆ 0 ಈಕ್ವಲ್ಸ್ ಯು ಅಂತಂದ್ರೆ 15, ಸೊ ಯು ಸ್ಕ್ವೇರ್ ಇರೋದ್ರಿಂದ 15 ಸ್ಕ್ವೇರ್ ಆಗುತ್ತೆ, ಪ್ಲಸ್ 2 ಇಂಟು ಎ ಫೈಂಡ್ ಔಟ್ ಮಾಡಬೇಕು. ಎಸ್ ಅಂದ್ರೆ 45 ಮೀಟರ್. ಸೊ ಈಗ ಏನ್ ಮಾಡೋಣ, 0 ಹಾಗೆ ಇದೆ, 15 ಸ್ಕ್ವೇರ್ ಅಂದ್ರೆ ಎಷ್ಟಾಗುತ್ತೆ, 15 ಇಂಟು 15, ಸೊ 225 ಪ್ಲಸ್, ಸೊ 45 ಇಂಟು 2 ಮಾಡಿದ್ರೆ ಎಷ್ಟಾಗುತ್ತೆ, ಸೊ 90a ಅಲ್ವಾ. ಸೊ ಈಗ ನಂಗೆ 225 ಪ್ಲಸ್ 90a ಇದೆ, ನಂಗೆ ಎ ವ್ಯಾಲ್ಯೂ ಬೇಕು. ಸೊ ನಾನು ಅದನ್ನ ಹೇಗೆ ಬರ್ಕೋಬಹುದು, 90a ಈಕ್ವಲ್ಸ್ ಮೈನಸ್ 225 ಆಗುತ್ತೆ ಅಲ್ವಾ. ಸೊ ಈಕ್ವಲ್ಸ್ ಇಂದ ಲೆಫ್ಟ್ ಸೈಡ್ ಬಂದ್ರೆ ಮೈನಸ್ 225 ಆಯ್ತು. ಸೊ ಎ ಈಕ್ವಲ್ಸ್, ನನಗೆ ಎ ವ್ಯಾಲ್ಯೂ ಬೇಕಾಗಿರೋದ್ರಿಂದ ಏನ್ ಮಾಡ್ತೀನಿ, ಮೈನಸ್ 225 ಡಿವೈಡೆಡ್ ಬೈ 90 ಆಯ್ತಾ. ಸೊ 90 ಇಂದ 225 ನ ಏನ್ ಮಾಡ್ತಾ ಹೋಗ್ಬೇಕು, ಡಿವೈಡ್ ಮಾಡ್ತಾ ಹೋಗ್ಬೇಕು. ಸೊ ಈಗ 90 ಇಂದ ಡಿವೈಡ್ ಮಾಡ್ತಾ ಹೋಗ್ಬೇಕಂತಂದ್ರೆ ನಾವೀಗ 5 ಇಂದನೇ ಕ್ಯಾನ್ಸಲ್ ಮಾಡ್ತೀನಿ ಅನ್ಕೊಳ್ಳೋಣ. ಸೊ 5 ಇಂದ ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ, 5 1s 5, 4 ರಿಮೈನಿಂಗ್ ಆಯ್ತು 40. ಸೊ ಇಲ್ಲಿ ಏನಾಗುತ್ತೆ, 8s 40. ಸೊ ಇಲ್ಲಿ 5 4s 20, ಸೊ 25 ಆಯ್ತು, 5 5s, ಸೊ 45 by 18. ಸೊ ಮೈನಸ್ ಇದೆ, ಮೈನಸ್ ಮರಿಬಾರ್ದು. ಸೊ ನೆಕ್ಸ್ಟ್ 3 6 18, 3 1s 3, 3 5s 15. ಸೊ ಮೈನಸ್ 15 by 6 ಇದೆ. ಸೊ ಈಗೇನಾಗುತ್ತೆ, ಅಗೇನ್ 3 2s 3 5s, ಸೊ ಮೈನಸ್ 5 by 2 ಆಯ್ತು. ಸೊ ಮೈನಸ್ 5 by 2 ಆದಾಗ ಸೊ ಅಗೇನ್ ಸಿಂಪ್ಲಿಫೈ ಮಾಡಿದ್ರೆ ನಮಗೆ 2.5 ಸಿಗುತ್ತೆ ಅಲ್ವಾ. ಸೊ ಎ ಈಕ್ವಲ್ಸ್ ಮೈನಸ್ 2.5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಇದು ಹೀಗೆ ನಾವು ಆಕ್ಸಲರೇಷನ್ ನ ಫೈಂಡ್ ಮಾಡುವಂಥದ್ದು ಆಯ್ತಾ. ಸೊ ಈಗ ನಾನು 3 ಈಕ್ವೇಶನ್ಸ್ ಮೇಲೆ ಒಂದೊಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡಿದೀನಿ. ಇನ್ನ ಏನಾಗ್ತಾ ಹೋಗುತ್ತೆ ಅಂದ್ರೆ ಮಿಕ್ಸ್ ಅಲ್ಲಿ ಇರುತ್ತೆ. ಸೊ ಎರಡೆರಡು ಟ್ಯಾಗ್ ಕ್ವಶನ್ಸ್ ಇರುತ್ತೆ. ಸೊ ಅದೆಲ್ಲ ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಬರ್ಕೊಳಕ್ಕೆ ಆಗ್ತಿಲ್ಲ ಅಂತ ಅಂದಾಗ ನೀವೇನ್ ಮಾಡಿ, ನಾನ್ ಮಾಡ್ತಿರೋ ಜೊತೆಗೇನೆ ಸಾಲ್ವ್ ಮಾಡ್ತಾ ಹೋಗಿ, ಇಲ್ಲಾಂದ್ರೆ ಸ್ಕ್ರೀನ್ ಶಾಟ್ ತಗೊಂಡು ನೀವು ಆಮೇಲೆ ನೋಟ್ ಮಾಡ್ಕೊಂಡ್ರೆ ಆಯ್ತು. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಬಂದು, ಎ ಸ್ಕೂಟರ್ ಮೂವಿಂಗ್ ಅಟ್ ಅ speed of 10 meter per second is stopped by applying brakes which produce a uniform acceleration of minus 0.5 meter per second square. How much distance will be covered by the scooter before it stops ಅಂತಿದೆ. ಸೊ ಅಂದ್ರೆ ಏನು, ಒಂದು ಸ್ಕೂಟರ್ ಮೂವ್ ಆಗ್ತಿದೆ, ಸೊ 10 ಮೀಟರ್ ಪರ್ ಸೆಕೆಂಡ್ ಅಷ್ಟು ಸ್ಪೀಡ್ ಅಲ್ಲಿ ಹೋಗ್ತಿದೆ. ಅಂದ್ರೆ ಅದ್ರದ್ದು ಇನಿಷಿಯಲ್ ವೆಲಾಸಿಟಿ ಏನಾಗ್ತಿದೆ, 10 ಮೀಟರ್ ಪರ್ ಸೆಕೆಂಡ್ ಅಷ್ಟಿದೆ. ಸೊ ಈ ಸ್ಟಾಪ್ಡ್ ಬೈ ಅಪ್ಲೈಯಿಂಗ್ ಬ್ರೇಕ್ ವಿಚ್ ಪ್ರೊಡ್ಯೂಸ್ ಯೂನಿಫಾರ್ಮ್ ಆಕ್ಸಲರೇಷನ್. ಸೊ ಅವರು ಸ್ಟಾಪ್ ಮಾಡ್ತಾರೆ. ಸೊ ಅವಾಗ ಅದರಲ್ಲಿ ಯೂನಿಫಾರ್ಮ್ ಆಕ್ಸಲರೇಷನ್ ಎಷ್ಟಿರುತ್ತೆ, ಸೊ 0.5 ಅಷ್ಟು ಆಕ್ಸಲರೇಷನ್ ಇದೆ. ಸೊ ಹೌ ಮಚ್ ಡಿಸ್ಟೆನ್ಸ್ ವಿಲ್ ಬಿ ಕವರ್ಡ್ ಬೈ ದ ಸ್ಕೂಟರ್ ಬಿಫೋರ್ ಇಟ್ ಸ್ಟಾಪ್ಸ್ ಅಂತಿದೆ ಆಯ್ತಾ. ಸೊ ಎಷ್ಟು ಸ್ಟಾಪ್ ಮಾಡೋಕ್ಕೂ ಮುಂಚೆ ಎಷ್ಟು ಡಿಸ್ಟೆನ್ಸ್ ನ ಕವರ್ ಮಾಡಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಅವಾಗ ಏನ್ ಮಾಡ್ಬೇಕು ನಾವು, ಇಲ್ಲಿ ನಮ್ಗೆ ಏನೇನ್ ಕೊಟ್ಟಿದ್ದಾರೆ ಅನ್ನೋದನ್ನ ಬರ್ಕೊಳ್ಳೋಣ. ಫಸ್ಟ್ ಗಿವನ್ ಏನಿದೆ, ಸೊ ಯೂನಿಫಾರ್ಮ್ ಮೋಷನ್ ಇನಿಷಿಯಲ್ ವೆಲಾಸಿಟಿ ಎಷ್ಟು ಕೊಟ್ಟಿದ್ದಾರೆ, 10 ಮೀಟರ್ ಪರ್ ಸೆಕೆಂಡ್ ಇದೆ. ಸೊ ನೆಕ್ಸ್ಟ್ ವಿ ಏನಾಗುತ್ತೆ, ಇಲ್ಲಿ 0 ಆಗುತ್ತೆ, ಕಮ್ಸ್ ಟು ರೆಸ್ಟ್, ಬ್ರೇಕ್ ಅಪ್ಲೈಯಿಂಗ್ ಬ್ರೇಕ್ ಸ್ಟಾಪ್ಡ್ ಅಂತ ಇದೆ ಅಂದ್ರೆ ವಿ ಏನಾಗುತ್ತೆ, 0 ಆಗುತ್ತೆ. ಸೊ ಎ ಕೊಟ್ಟಿದ್ದಾರೆ ಆಕ್ಸಲರೇಷನ್ 0.5 ಮೈನಸ್ 0.5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತಿದೆ. ಸೊ ನಾವಿಲ್ಲಿ ಎಸ್ ನ ಫೈಂಡ್ ಔಟ್ ಮಾಡ್ಬೇಕು ಅಲ್ವಾ. ಸೊ ಟಿ ಅಗತ್ಯ ಇಲ್ಲ. ಸೊ ಅವಾಗ ನಾವು ಯಾವ ಫಾರ್ಮುಲಾ ಯೂಸ್ ಮಾಡ್ಬೋದು, ಸೊ ವಿ ಸ್ಕ್ವೇರ್ ಈಕ್ವಲ್ಸ್ ಯು ಸ್ಕ್ವೇರ್ ಪ್ಲಸ್ 2as. ಸೊ ವಿ ಸ್ಕ್ವೇರ್ ಏನಾಗುತ್ತೆ ಇಲ್ಲಿ 0 ಈಕ್ವಲ್ಸ್ 10 ಸ್ಕ್ವೇರ್ ಪ್ಲಸ್ 2 ಮೈನಸ್ 0.5. ಸೊ ಎಸ್ ಹಾಗೆ ಬರ್ಕೊಳ್ಳೋಣ ಆಯ್ತಾ. ಸೊ ಇಲ್ಲಿ 0 ಇದೆ, ಇಲ್ಲ 100 ಆಯ್ತು. ಸೊ ಇಲ್ಲಿ ಏನಾಗುತ್ತೆ, ಪ್ಲಸ್ ಹಾಗೆ ಇದೆ ಅನ್ಕೊಳ್ಳೋಣ. 2 ಇಂಟು ಮೈನಸ್ 0.5 ಅಂದ್ರೆ ಏನಾಗುತ್ತೆ, ಸೊ ಮೈನಸ್ 1 ಇಂಟು ಎಸ್.
ಸೊ ಅದ ನೆಕ್ಸ್ಟ್ 100 ಮೈನಸ್ 1 ಇಂಟು ಎಸ್ ಎಸ್. ಸೊ ಎಸ್ ವ್ಯಾಲ್ಯೂ ನಾವು ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡ್ತಿರೋದ್ರಿಂದ ಸೊ ಏನಾಯ್ತು 100 ಮೀಟರ್. ಸೊ ಡಿಸ್ಟೆನ್ಸ್ ಏನಾಗುತ್ತೆ 100 ಮೀಟರ್ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಎ ಕಾರ್ moving at 30 meter per second comes to stop in 12 seconds. Determine its acceleration and distance traveled before stopping ಅಂತಿದೆ. ಸೊ ಒಂದು ಕಾರ್ ಮೂವ್ ಆಗ್ತಿದೆ, ಅದರದ್ದು 30 ಮೀಟರ್ ಪರ್ ಸೆಕೆಂಡ್ ಅಷ್ಟು ಅದು ಇನಿಷಿಯಲ್ ವೆಲಾಸಿಟಿ ಇದೆ. ಅದಾದ್ಮೇಲೆ ಅದು ಕಮ್ಸ್ ಟು ಸ್ಟಾಪ್ ಅಂದ್ರೆ ಫೈನಲ್ ವೆಲಾಸಿಟಿ 0 ಆಗಿರುತ್ತೆ. ಯಾವಾಗ ಅಂದ್ರೆ ಆಫ್ಟರ್ 12 ಸೆಕೆಂಡ್ಸ್ ಅದು ಕಾರ್ ಏನಾಗುತ್ತೆ ಸ್ಟಾಪ್ ಆಗುತ್ತೆ. ಸೊ ಅದ್ರದ್ದು ಎಕ್ಸಲರೇಷನ್ ಮತ್ತೆ ಡಿಸ್ಟೆನ್ಸ್ ಸ್ಟಾಪ್ ಆಗೋಕ್ಕೂ ಮುಂಚೆ ಎಷ್ಟು ಡಿಸ್ಟೆನ್ಸ್ ನ ಕವರ್ ಮಾಡಿತ್ತು ಕಾರು ಅನ್ನೋದನ್ನ ನಾವು ಏನ್ ಮಾಡ್ಬೇಕು ಫೈಂಡ್ ಔಟ್ ಮಾಡ್ಬೇಕು. ಆಯ್ತಾ? ಸೊ ಗಿವನ್ ಬರ್ಕೊಳ್ಳೋಣ. ಸೊ ಗಿವನ್ ಏನಿದೆ, ಇನಿಷಿಯಲ್ ವೆಲಾಸಿಟಿ 30 ಮೀಟರ್ ಪರ್ ಸೆಕೆಂಡ್, ದೆನ್ ಫೈನಲ್ ವೆಲಾಸಿಟಿ ಬಂದು 0, ದೆನ್ ಟಿ 12 ಸೆಕೆಂಡ್ಸ್. ನಾವು ಎ ಫೈಂಡ್ ಔಟ್ ಮಾಡಬೇಕು, ಜೊತೆಗೆ ಎಸ್ ನ ಫೈಂಡ್ ಔಟ್ ಮಾಡಬೇಕು. ಆಯ್ತಾ? ಸೊ ಫಸ್ಟ್ ಏನ್ ಮಾಡೋಣ, ಆಕ್ಸಿಲರೇಷನ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಆಕ್ಸಿಲರೇಷನ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಮಗೆ ಫಸ್ಟ್ ಈಕ್ವೇಶನ್ ಆಫ್ ಮೋಷನ್ ಏನಿದೆ, ಫಸ್ಟ್ ಈಕ್ವೇಶನ್ ಅದನ್ನ ಯೂಸ್ ಮಾಡ್ಕೊಂಡು ನಾವು ಸಾಲ್ವ್ ಮಾಡ್ಬೋದು. ಸೊ ವಿ ಈಕ್ವಲ್ಸ್ ಯು ಪ್ಲಸ್ ಎ ಟಿ. ಓಕೆನಾ? ಸೊ ವಿ ವ್ಯಾಲ್ಯೂ ಗೊತ್ತಿದೆ 0, ಯು ವ್ಯಾಲ್ಯೂ ಗೊತ್ತಿದೆ 30 ಪ್ಲಸ್ ಎ ಫೈಂಡ್ ಔಟ್ ಮಾಡಬೇಕು ನಾವು ಫಸ್ಟ್ ಆಕ್ಸಿಲರೇಷನ್ ನ ಫೈಂಡ್ ಔಟ್ ಮಾಡ್ತಿರೋದ್ರಿಂದ. ದೆನ್ ಟಿ ಅಂತಂದ್ರೆ 12 ಸೆಕೆಂಡ್ಸ್. ಸೊ ಇಲ್ಲಿ 0 ಈಕ್ವಲ್ಸ್ 30 ಪ್ಲಸ್ 12 ಎ ಆಯ್ತು ಅಲ್ವಾ? ಸೊ ನಂಗೆ ಎ ಬೇಕು ಅಂದ್ರೆ ಇದನ್ನ 12a ಈಕ್ವಲ್ಸ್ ಮೈನಸ್ 30 ಅಂತ ಬರ್ಕೋಬಹುದಲ್ವಾ? ಸೊ ನೆಕ್ಸ್ಟ್ ಎ ಈಕ್ವಲ್ಸ್ ಮೈನಸ್ 30/12. ಓಕೆನಾ? ಸೊ ಇದನ್ನ ನಾನು 3 ಇಂದನೇ ಕ್ಯಾನ್ಸಲ್ ಮಾಡ್ತೀನಿ. ಸೊ 3 4s 12, 3 10s ಏನಾಯ್ತು 10 ಆಯ್ತು. ಅಥವಾ ನಾವು 6 ಇಂದ ಯಾವ ನಂಬರ್ ಇಂದನಾದ್ರೂ ಕ್ಯಾನ್ಸಲ್ ಮಾಡ್ಕೋಬಹುದು. ಅಗೇನ್ 2 2s 2 5s. ಸೊ ಎ ಈಕ್ವಲ್ಸ್ ಮೈನಸ್ 5/2 ಬಂತು. ಸೊ ಈಕ್ವಲ್ಸ್ ಮೈನಸ್ 5/2 ಅಂದ್ರೆ ಇಲ್ಲಿ ಏನಾಗುತ್ತೆ ಮೈನಸ್ 2.5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಯ್ತು. ಸೊ ಇಲ್ಲಿಗ ಮೈನಸ್ ಬಂತು. ಸೊ ಮೈನಸ್ ಬಂದ್ರೆ ಏನರ್ಥ ನಾವು ನಿನ್ನೆ ಹೇಳಿದ್ವಿ ಅಲ್ವಾ? ಸೊ ನೆಗೆಟಿವ್ ಇತ್ತಂದ್ರೆ ಅಲ್ಲಿ ವೆಲಾಸಿಟಿ ಡಿಕ್ರೀಸ್ ಆಗಿದೆ. ಸೊ ಆಕ್ಸಿಲರೇಷನ್ ಏನಾಗಿದೆ ಡಿಕ್ರೀಸ್ ಆಗ್ತಿದೆ ಅಂತ ಅರ್ಥ. ಸೊ ಅವಾಗ ಅದಕ್ಕೊಂದು ಟರ್ಮ್ ಇದೆ, ಏನಂತ ಹೇಳ್ತೀವಿ, ಡಿಸಲರೇಟ್ ಆಗ್ತಿದೆ ಅಥವಾ ರಿಟಾರ್ಡೇಷನ್ ಅಂತ ಯೂಸ್ ಮಾಡ್ತೀವಿ. ಓಕೆನಾ? ನೆಕ್ಸ್ಟ್ ಇನ್ನೊಂದು ಕೇಳಿದ್ದಾರೆ, ಏನು ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡ್ಬೇಕು ಅಂತ. ಸೊ ಈಗ ನಂಗೆ ಎ ವ್ಯಾಲ್ಯೂ ಕೂಡ ಗೊತ್ತಿದೆ. ಆಯ್ತಾ? ಸೊ ನೆಕ್ಸ್ಟ್ ವಿ ಟಿ ಯು ಎಲ್ಲ ವ್ಯಾಲ್ಯೂಸು ಗೊತ್ತಿದೆ. ನಾನು ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಕ್ಕೆ ಏನ್ ಫಾರ್ಮುಲಾ ಇದೆ, ಎಸ್ ಈಕ್ವಲ್ಸ್ ಯು ಟಿ ಪ್ಲಸ್ ಆಫ್ ಎ ಟಿ ಸ್ಕ್ವೇರ್. ಇಫ್ ಇನ್ ಕೇಸ್ ನಂಗೆ ಟಿ ವ್ಯಾಲ್ಯೂ ಗೊತ್ತಿರಲ್ಲ, ಆ ಟೈಮಲ್ಲಿ ನಾವು ಬೇಕಾದ್ರೆ ವಿ ಸ್ಕ್ವೇರ್ ಈಕ್ವಲ್ಸ್ ಯು ಸ್ಕ್ವೇರ್ ಪ್ಲಸ್ 2as ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ನಾವು ಯು ಎಷ್ಟಿದೆ 30 ಇಂಟು ಟಿ 12 ಪ್ಲಸ್ ಆಫ್, ಸೊ ಮೈನಸ್ 2.5 ಟಿ ಸ್ಕ್ವೇರ್ ಅಂತಂದ್ರೆ ಇಲ್ಲಿ 12 ಸ್ಕ್ವೇರ್ ಆಗುತ್ತೆ. 12 ಸ್ಕ್ವೇರ್ ಆಯ್ತು ಅಲ್ವಾ? ಸೊ 12 ಸ್ಕ್ವೇರ್ ಇದೆ ಅಂತಂದಾಗ ನೆಕ್ಸ್ಟ್ ಅಗೇನ್ ನಾವೇನ್ ಮಾಡೋಣ, ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಸೊ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, ಸೊ 30 ಇಂಟು 12, ಸೊ 30 ಇಂಟು 12 ಅಂತ ಅಂದಾಗ 360 ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಸೊ ಆಫ್ ಇಂಟು 2.5 ಇಂಟು 144, 12 ಇಂಟು 12 ಮಾಡಿದ್ರೆ 144 ಇದೆ. ಸೊ 2 ಇಂದ ಕ್ಯಾನ್ಸಲ್ ಮಾಡ್ತಾ ಹೋಗೋಣ. 2 1s 2 7s 2 2s 4, ಸೊ 72 ಆಯ್ತು. ಸೊ 360 ಮೈನಸ್ ಇಲ್ಲಿ ಏನಾಯ್ತು 2.5 ಇಂಟು 72. ಸೊ 72 ಮತ್ತೆ 2.5 ನಾವು ನಮ್ಗೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಸಿಗುತ್ತೆ 180 ಸಿಗುತ್ತೆ. ಆಯ್ತಾ? ಸೊ 360 ಮೈನಸ್ 180 ಮಾಡಿದ್ರೆ ಸೊ ಹಾಫ್ ಇದೆ ಅಂತ ಅರ್ಥ ಅಲ್ವಾ? ಸೊ 360 ಹಾಫ್ ಮೈನಸ್ 180 ಅಂದ್ರೆ ಸೊ 180ನೇ ಬರುತ್ತೆ. ಸೊ 180 ಮೀಟರ್. ಸೊ ಇಲ್ಲಿ ಆಕ್ಸಿಲರೇಷನ್ ಮತ್ತೆ ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡಕ್ ಹೇಳಿದ್ರು. ಸೊ ಎರಡನ್ನು ಕೂಡ ಫೈನಲ್ ಮಾಡಾಯ್ತು. ಸೊ ಕಾರು ಸ್ಟಾಪ್ ಆಗೋಕ್ಕೂ ಮುಂಚೆ ನಮಗೆ 180 ಮೀಟರ್ ಅಷ್ಟು
ಟ್ರಾವೆಲ್ ಮಾಡಿದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಹೋಗೋಣ. A truck speed increases uniformly from 15 km per hour to 60 km per hour in 20 seconds. Determine the acceleration ಮತ್ತು ಡಿಸ್ಟೆನ್ಸ್ ಟ್ರಾವೆಲ್. ಸೊ ಒಂದು ಟ್ರಕ್ ಸ್ಪೀಡ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಸೊ ಯೂನಿಫಾರ್ಮ್ ಆಗಿ ಫಸ್ಟ್ ಇನಿಷಿಯಲಿ ಏನಾಗಿದೆ, ಸ್ಪೀಡು 15 ಕಿಲೋಮೀಟರ್ ಪರ್ ಅವರ್. ಸೊ ಪರ್ ಅವರಿಗೆ 15 ಕಿಲೋಮೀಟರ್ ಅಷ್ಟು ಸ್ಪೀಡಲ್ಲಿ ಟ್ರಾವೆಲ್ ಆಗ್ತಿದ್ರೆ, ಸೊ ನೆಕ್ಸ್ಟ್ ಹಂಗೆ ಇನ್ಕ್ರೀಸ್ ಆಗ್ತಾ ಆಗ್ತಾ ಪರ್ ಅವರಿಗೆ 60 ಕಿಲೋಮೀಟರ್ ಅಷ್ಟು ಅದೇನ್ ಮಾಡ್ತಿದೆ, ಡಿಸ್ಟೆನ್ಸ್ ಟ್ರಾವೆಲ್ ಆಗ್ತಿದೆ. ಸೊ ಇನ್ 20 ಸೆಕೆಂಡ್ಸ್ ಅಲ್ಲಿ. ಸೊ ಡಿಟರ್ಮೈನ್ ದ ಆಕ್ಸಲರೇಷನ್, ದ ಡಿಸ್ಟೆನ್ಸ್ ಎರಡನ್ನೂ ಕೂಡ ಫೈಂಡ್ ಔಟ್ ಮಾಡ್ಬೇಕು ಈಗ ನಾವು. ಸೊ ಫಸ್ಟ್ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ಬರ್ಕೊಳ್ಳೋಣ. ಸೊ ಯು ವ್ಯಾಲ್ಯೂ ಇದೆ. ಸೊ ಇನ್ನೊಂದು ಅಬ್ಸರ್ವ್ ಮಾಡ್ಬೇಕು. ಸೊ ಅಲ್ಲೆಲ್ಲ ನಮಗೆ ಏನ್ ವ್ಯಾಲ್ಯೂನಲ್ಲಿ ಇದೆ, ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಇದೆ, ಆಯ್ತಾ. ಸೊ ನಾವು ಅದನ್ನ ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಕೋಬೇಕು. ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಇದೆ. ಸೊ ಈಗ ನಾ ಇಲ್ಲೇ ಫಸ್ಟ್ ಅದನ್ನ ಏನ್ ಮಾಡ್ತೀನಿ, ಕನ್ವರ್ಷನ್ ಮಾಡ್ಕೊಬಿಡೋಣ ಇನ್ ಯೂನಿಟ್ ಕನ್ವರ್ಷನ್. ಸೊ 15 ಕಿಲೋಮೀಟರ್ ಪರ್ 1 ಅವರ್ ಇದೆ ಅಂತಂದಾಗ ನಾವು ಹೇಗೆ ಕನ್ವರ್ಟ್ ಮಾಡಬೇಕು. ಸೊ 3000 1 ಅವರ್ ನನಗೆ ಕ್ಯಾನ್ಸಲ್ ಆಗ್ಬೇಕಂತ ನೋಡಿದಾಗ 3600 ಸೆಕೆಂಡ್ಸ್ ಇದೆ. ಇಂಟು ಕಿಲೋಮೀಟರ್ ಕ್ಯಾನ್ಸಲ್ ಆಗ್ಬೇಕು ಅಂದ್ರೆ ನಾವು ಡಿನಾಮಿನೇಟರ್ ಬರ್ಕೋತೀವಿ. ಸೊ ಪ್ರೀವಿಯಸ್ ನೆನ್ನೆ ಕ್ಲಾಸಲ್ಲೂ ಕೂಡ ಹೇಳಿದೀನಿ ಹೇಗೆ ಯೂನಿಟ್ ಕನ್ವರ್ಷನ್ ಮಾಡ್ಕೋಬೇಕು ಅನ್ನೋದನ್ನ. ಸೊ 1 ಕಿಲೋಮೀಟರ್ಗೆ 1000 ಮೀಟರ್. ಸೊ 2020 ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ, 2 18s 36, 2 5s 10. ಅಗೇನ್ ಇಲ್ಲೇನಾಗುತ್ತೆ, 3 6s 18, 3 5s 15. ಸೊ 5 into 5 25/6. ಸೊ ನಾನು ಇದನ್ನ ಹಾಗೆ ಇಟ್ಕೊಂಡಿರ್ತೀನಿ, ಓಕೆನಾ. ಸೊ ಮೀಟರ್ ಪರ್ ಸೆಕೆಂಡ್, ಆಯ್ತಾ. ಸೊ ಇದು ಯು ವ್ಯಾಲ್ಯೂ. ನೆಕ್ಸ್ಟ್ ವಿ ಕೊಟ್ಟಿದ್ದಾರೆ. ವಿ ಎಷ್ಟಿದೆ, 60 ಕಿಲೋಮೀಟರ್ ಪರ್ ಅವರ್ ಅಂತಿದೆ ಅಲ್ವಾ. ಸೊ ಅದನ್ನು ಫೈಂಡ್ ಔಟ್ ಮಾಡೋಣ. 60 ಕಿಲೋಮೀಟರ್ ಪರ್ 1 ಅವರ್ ಅಂತಿದೆ ಅಂದ್ರೆ, ಸೊ 1 ಅವರ್ ಡಿವೈಡೆಡ್ ಬೈ 3600 ಸೆಕೆಂಡ್ಸ್ ಇಂಟು ಕಿಲೋಮೀಟರ್ಗೆ ತಗೊಂಡಾಗ 1 ಕಿಲೋಮೀಟರ್. ಸೊ 1 ಕಿಲೋಮೀಟರ್ಗೆ 1000 ಮೀಟರ್ ಅಂತ ಹೇಳ್ತೀವಿ. ಸೊ 2020 ಕ್ಯಾನ್ಸಲ್. ಇಲ್ಲೇನಾಗುತ್ತೆ, 6 ನಾನು 6 ಇಂದ ಕ್ಯಾನ್ಸಲ್ ಮಾಡ್ತೀನಿ ಡೈರೆಕ್ಟು. ಸೊ 6 6 36, 6 10s ಎಷ್ಟಾಯ್ತು, 60. ಸೊ ಎಗೈನ್ ನಾನೀಗ 2 3s 6, 2 5s 10. ಸೊ 10 into 5 50/3 ಮೀಟರ್ ಪರ್ ಸೆಕೆಂಡ್. ಸೊ ಯು ಮತ್ತೆ ವಿ ವ್ಯಾಲ್ಯೂ ಗೊತ್ತಾಯ್ತು ನಮಗೆ, ಆಯ್ತಾ. ಸೊ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಟಿ 20 ಸೆಕೆಂಡ್ಸ್. ಯು ವಿ ಟಿ ವ್ಯಾಲ್ಯೂ ಗೊತ್ತಿದೆ. ಈಗ ನಾವು ಎ ಕ್ವಶನ್ ಸಾಲ್ವ್ ಮಾಡ್ಬೋದಲ್ವಾ. ಸೊ ಆಕ್ಸಲರೇಷನ್ ಏನಿದೆ, ವಿ ಈಕ್ವಲ್ಸ್ ಯು ಪ್ಲಸ್ ಎ ಟಿ. ಸೊ ವಿ ಏನಿದೆ, 50/3 ಈಕ್ವಲ್ಸ್ ಯು 25/6 ಪ್ಲಸ್ ಎ ಫೈಂಡ್ ಔಟ್ ಮಾಡಬೇಕು ಇಂಟು 20 ಸೆಕೆಂಡ್ಸ್, ಆಯ್ತಾ. ಸೊ ನೆಕ್ಸ್ಟ್ ಏನ್ ಮಾಡ್ತೀವಿ, ನನಗೆ ಎ ಬೇಕಾಗಿರೋದ್ರಿಂದ ನಾನೇನ್ ಮಾಡ್ತೀನಿ, 50/3 ಮೈನಸ್ 25/6 ಈಕ್ವಲ್ಸ್ 20 ಎ ಇದೆ ಅಂತ ಅನ್ಕೋಣ. ಸೊ ಅದನ್ನ ಈಗ ರಿವರ್ಸ್ ಕೂಡ ಬರ್ಕೋಬಹುದು. ಸೊ ಈಗ ನಾನು ಫಸ್ಟ್ ಇಲ್ಲಿ ಎಲ್ಶಿಯಂ ತಗೋಬೇಕಲ್ವಾ. 50/3 ಮೈನಸ್ 25/6 ಇದೆ. ನಾ ಅದನ್ನ ಏನ್ ಮಾಡ್ತಾ ಇದ್ದೀನಿ, ಸೊ ಇಲ್ಲಿ ಏನ್ ಎಲ್ಶಿಯಂ ತಗೊಂಡ್ರೆ ಏನಾಗುತ್ತೆ, 6 ಎಲ್ಶಿಯಂ ಬರುತ್ತೆ. ಸೊ 50/3 ಇಂಟು 6 ಮಾಡಿದಾಗ 3 1s 3 2s. ಸೊ 5 2s 52s 100. ಸೊ ಮೈನಸ್ 25 ಈಕ್ವಲ್ಸ್ 20a. ಸೊ ಈ 20a ನಾನು ಈ ಕಡೆ ಬರ್ಕೊಂಡ್ರೆ ಏನಾಗುತ್ತೆ, 100 ಮೈನಸ್ 25 ಅಂತ ತಗೊಂಡಾಗ ಏನಾಗುತ್ತೆ, ಸೊ 75/6. ಸೊ ಇದನ್ನ ಕ್ಯಾನ್ಸಲ್ ಮಾಡ್ಕೋಬೋದಲ್ವಾ ನಾವು. ಸೊ 2s 3 2s 6, 3 1s 3 2s 6, 1 ಕ್ಯಾರಿ 3 5s ಆಗುತ್ತೆ. ಸೊ ಅಗೇನ್ ಇದನ್ನ ಹೇಗೆ ಬರ್ಕೋಬಹುದು, 25/2 ಆಯ್ತು ಅಲ್ವಾ. ಸೊ 25/2 ಆದ್ರೆ ನಂಗೆ ಇಲ್ಲಿ ಏನಿದೆ, 20a ಈಕ್ವಲ್ಸ್ 25/2 ಇದೆ. 20a
ಈಕ್ವಲ್ಸ್ 25/2. ನನಗೆ ಎ ಅಷ್ಟೇ ಬೇಕು. ಸೊ 25/2 ಡಿವೈಡೆಡ್ ಬೈ 20 ಆಗುತ್ತೆ ಅಲ್ವಾ. ಸೊ ನೆಕ್ಸ್ಟ್ ಏನಾಗುತ್ತೆ, 5 ಇಂದ ಇಲ್ಲೇ ಕ್ಯಾನ್ಸಲ್ ಮಾಡೋಣ. 5 4s 20, 5 5s 25. ಸೊ ಇಲ್ಲೇನಾಗುತ್ತೆ ಈಗ, ಎ ಈಕ್ವಲ್ಸ್ 5/2 ಇಂಟು 4 8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ನಂಗೆ ಆಕ್ಸಲರೇಷನ್ ಸಿಕ್ತು. ಎಷ್ಟಿದೆ, ಎ ಈಕ್ವಲ್ಸ್ 5/8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಷ್ಟು ಸಿಕ್ತು. ಓಕೆನಾ. ಸೊ ಇದು ಆಕ್ಸಲರೇಷನ್ ಫೈಂಡ್ ಔಟ್ ಮಾಡಿದ್ವಿ. ಸೊ ನಾನು ಫ್ರಾಕ್ಷನ್ ಅಲ್ಲೇ ಬಿಟ್ಟಿದ್ದೀನಿ. ಏನಕ್ಕೆ ಡೆಸಿಮಲ್ ಹಾಕೊಂಡ್ರೆ ಸುಮ್ಮನೆ ರಿಸ್ಕ್ ಆಗ್ತಾ ಹೋಗುತ್ತೆ ಪ್ರಾಬ್ಲಮ್ ಅನ್ನೋ ಕಾರಣಕ್ಕೆ ಫ್ರಾಕ್ಷನ್ಸ್ ಅಲ್ಲೇ ಇಟ್ಕೋಬಹುದು. ಸೊ ಫ್ರಾಕ್ಷನ್ಸ್ ಅಲ್ಲೇ ಇದೆ. ಸೊ ಇದು ಸ್ಕ್ರೀನ್ಶಾಟ್ ತಗೊಂಡಿದ್ರೆ ನಾವು ನೆಕ್ಸ್ಟ್ ಇನ್ನೊಂದು ಬಿ ಕ್ವಶನ್ ಇದೆಯಲ್ಲ ಅದನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ದ ಡಿಸ್ಟೆನ್ಸ್, ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದೆ ಆ ಟ್ರಕ್ಕು ಅಂತ ನೋಡೋಣ. ಸೊ B1 ಏನಿದೆ, ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಿ ಕೇಳಿರೋದ್ರಿಂದ ಸೊ ಎಸ್ ಈಕ್ವಲ್ಸ್ UT ಪ್ಲಸ್ ಆಫ್ 80 ಸ್ಕ್ವೇರ್. ಆಯ್ತಾ. ಸೊ ಎಸ್ ಈಕ್ವಲ್ಸ್ ಹಾಗೆ ಬರೀತೀನಿ. ಸೊ ಯು ಎಷ್ಟಿತ್ತು, 25/6 ಇತ್ತು ಅಲ್ವಾ. ಸೊ ಎಸ್ 25/6 ಮೀಟರ್ ಪರ್ ಸೆಕೆಂಡ್. ಸೊ ಎಷ್ಟು ಸಿಕ್ತು ನಮಗೆ, 5/8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ದೆನ್ ಟಿ ಅಂತಂದ್ರೆ 20 ಸೆಕೆಂಡ್ಸ್ ಇತ್ತು. ಸೊ ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸೊ 25/6 ಇಂಟು 5/8 ಆಯ್ತಾ. ಸೊ ನೆಕ್ಸ್ಟ್ 5/8 ಅಲ್ಲ 20. ಸೊ 20 ಪ್ಲಸ್ ಆಫ್ ಇಂಟು 5/8 ಇಂಟು 20 ಸ್ಕ್ವೇರ್ ಅಂತಿದೆ. ಸೊ ನಾನು ಡೈರೆಕ್ಟ್ ಆಗಿ ಬರ್ಕೊಂಡ್ಬಿಡ್ತೀನಿ 400. 20 ಸ್ಕ್ವೇರ್ನ ನಾನು 400 ಅಂತ ಬರ್ಕೊಂಡು. ಸೊ ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ತಾ ಹೋಗೋಣ, ಕ್ಯಾನ್ಸಲ್ ಮಾಡ್ತಾ ಹೋಗೋಣ. ಯಾವ್ದೆಲ್ಲ ಕ್ಯಾನ್ಸಲ್ ಆಗುತ್ತೆ ಆ ಟರ್ಮ್ಸ್. ಸೊ ಇಲ್ಲಿ 2 3s 2 10s. ಓಕೆನಾ. ಸೊ ನೆಕ್ಸ್ಟ್ ಇಲ್ಲಿ 2 1s 2 200 ಈಗ ಹೋಗುತ್ತೆ. ಸೊ ನೆಕ್ಸ್ಟ್ ಅಗೇನ್ ಇದೆ 8 1s 8 5s 20. ಸೊ 50 ಆಯ್ತು. ಸೊ ಇಲ್ಲಿ ಏನಾಗುತ್ತೆ, 25 ಇಂಟು 10 250 ಅಥವಾ ಬರ್ಕೊಳ್ಳೋಣ ಇನ್ನೊಂದು ಸ್ಟೆಪ್, ಪ್ಲಸ್ 5 ಇಂಟು 50 ಆಯ್ತಾ. ಸೊ ಈಗ ಎಷ್ಟಿದೆ ಅಂತ ನೋಡೋಣ. ಸೊ ಅಗೇನ್ ಇಲ್ಲಿ 8 1s 8 5s. ಸೊ 1/2 ಇಂಟು 5/8 ಇತ್ತು. ಸೊ ಇಲ್ಲಿ 400 ಅಂತ ಅನ್ಕೊಂಡ್ರೆ 8 1s ಇಲ್ಲಿ 2 ಬರುತ್ತೆ. 4 1s 4 2s. ಸೊ 2 1s 250. ಸೊ 2 1s 225. ಸಾರಿ ಇಲ್ಲಿ 25 ಬರುತ್ತೆ. ಓಕೆನಾ. ಸೊ ಸಪ್ರೇಟ್ ಆಗಿ ಕ್ಯಾನ್ಸಲ್ ಮಾಡಿ ನೋಡಿ ಆಯ್ತಾ. ಸೊ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, 25 ಇಂಟು 10 250/3 ಪ್ಲಸ್ 25 ಇಂಟು 5. 25 ಇಂಟು 5 ಅಂತ ಬಂದಾಗ 125. ಸೊ ಇಲ್ಲಿ 250/3 ಪ್ಲಸ್ 125 ಇದೆ. ಅಗೈನ್ ನಾವು ಎಲ್ಶಿಯಂ ತಗೊಂಡ್ರೆ ಏನಾಗುತ್ತೆ ನಮಗೆ, ಸೊ ಡಿವೈಡೆಡ್ ಬೈ ಅಲ್ಲಿ 3 ಬರುತ್ತೆ. ಸೊ 250 ಹಾಗೆ ಇದ್ರೆ ಪ್ಲಸ್ 3 ಇಂಟು 125. ಸೊ 3 ಇಂಟು 125 ಮಾಡಿದಾಗ 375 ಬರುತ್ತೆ ಆಯ್ತಾ. ಸೊ 3 ಇಂಟು 125 ಮಾಡಿದ್ರೆ 375. ಸೊ 250 ಪ್ಲಸ್ 375 ಆಡ್ ಮಾಡಿದ್ರೆ ನಮಗೆ ಸಿಗುತ್ತೆ 625/3. ಸೊ ಅಗೇನ್ ಇದು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಸೊ 3 1s 3 2s. ಸೊ ಇಲ್ಲಿ ಏನಾಯ್ತು, 2 ಇದೆ. ಸೊ 2 ಸ್ಮಾಲ್ ನಂಬರ್ ಆಗುತ್ತೆ. ಸೊ ನಾವು ಹೋಗೋದು 0 ಹಾಕೋಬೇಕಾಗುತ್ತೆ. ಸೊ 25. ಸೊ 25 ಎಷ್ಟೆಲ್ಲ ಹೋಗುತ್ತೆ, 2 3 8s 24 ಪ್ಲಸ್ 1 ಕ್ಯಾರಿ. ಸೊ 10 ಆದ್ರೆ ಏನಾಗುತ್ತೆ, 3 3s. ಸೊ ನಮಗೆ ಸಿಗುತ್ತೆ 208.3 ಮೀಟರ್. ಸೊ ಡಿಸ್ಟೆನ್ಸ್ ಎಷ್ಟು ಸಿಕ್ತು, 208.3 ಮೀಟರ್ ಅಷ್ಟು ಡಿಸ್ಟೆನ್ಸ್ ನ ಆ ಟ್ರಕ್ ಟ್ರಾವೆಲ್ ಮಾಡಿದೆ ಅಂತ ಹೇಳ್ಬೋದು. ಓಕೆನಾ. ಸೊ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. A runner slows down from 8 meter per second to 2 meter per second in 3 seconds. Find retardation and the distance covered ಅಂತಿದೆ.
ಸೊ ಒಂದ್ ರನ್ನರ್ ಅಥ್ಲೆಟ್ ಏನಿದಾನೆ ಅವನು ರನ್ನಿಂಗ್ ಮಾಡ್ತಾ ಮಾಡ್ತಾ ಸ್ಲೋ ಆಗ್ತಾ ಹೋಗ್ತಾನೆ. ಫಸ್ಟ್ ಇನಿಷಿಯಲ್ ಅಲ್ಲಿ 8 ಮೀಟರ್ ಪರ್ ಸೆಕೆಂಡ್ ಅಷ್ಟಿದ್ದು ಅವನು ಫೈನಲ್ಲಿಗೆ 2 ಮೀಟರ್ ಪರ್ ಸೆಕೆಂಡ್ ಅಷ್ಟು ಟ್ರಾವೆಲ್ ಮಾಡ್ತಿದ್ದಾರೆ ಇನ್ 3 ಸೆಕೆಂಡ್ಸ್ ಅಲ್ಲಿ. ಸೊ ಅದ್ರದ್ದು ರಿಟಾರ್ಡೇಷನ್ ಮತ್ತೆ ನಾವು ಡಿಸ್ಟೆನ್ಸ್ ಕವರ್ಡ್ ನ ಫೈಂಡ್ ಔಟ್ ಮಾಡ್ಬೇಕು, ಎಷ್ಟು ಡಿಸ್ಟೆನ್ಸ್ ನ ಕವರ್ ಮಾಡಿದ್ದಾರೆ ಅಂತ. ಸೊ ರಿಟಾರ್ಡೇಷನ್ ಅಂತ ನೋಡಿದ ತಕ್ಷಣ ರಿಟಾರ್ಡೇಷನ್ ಬೇರೆ ಫಾರ್ಮುಲಾ ಇದೆಯಾ ಅಂತ ಅಲ್ಲ. ಸೊ ಆಕ್ಸಲರೇಷನ್ ಏನ್ ಫೈಂಡ್ ಔಟ್ ಮಾಡಿರ್ತೀವೋ ಸೊ ಅದ್ರದ್ದು ರಿವರ್ಸ್ ಏನಾಗಿರುತ್ತೆ ಅದು ರಿಟಾರ್ಡೇಷನ್ ಆಗಿರುತ್ತೆ ಅಲ್ವಾ. ಸೊ ಇಲ್ಲೇನಾಗುತ್ತೆ ಫಸ್ಟ್ ಗಿವನ್ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋಣ. ಗಿವನ್ ಸೊ u equals 8 meter per second. So then v equals 2 meter per second. Then t ಏನಾಗಿದೆ 3 ಸೆಕೆಂಡ್ಸ್ ಇದೆ. ಸೊ ನಾವು ಫಸ್ಟ್ ಆಕ್ಸಲರೇಷನ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ, ಅದಾದ್ಮೇಲೆ ಡಿಸ್ಟೆನ್ಸ್ ಏನಿದೆ ಅಂತ ಫೈಂಡ್ ಔಟ್ ಮಾಡುವ. ಸೊ ಫಸ್ಟ್ ಈಗ ಆಕ್ಸಲರೇಷನ್ಗೆ ಏನ್ ಫಾರ್ಮುಲಾ ಇದೆ, ನಾವು ಈಕ್ವೇಶನ್ 1 ಏನಿದೆ ಅದನ್ನ ಯೂಸ್ ಮಾಡ್ಕೋಬಹುದು ಅಲ್ವಾ. ಸೊ ಫಸ್ಟ್ ಈಕ್ವೇಶನ್ ಅಲ್ಲಿ v equals u plus at ಇದೆಲ್ಲ. ಸೊ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ರೆ ನಂಗೆ v ಎಷ್ಟಿದೆ 2 ಪ್ಲಸ್ 2 ಈಕ್ವಲ್ಸ್ u 8 ಪ್ಲಸ್ ಸೊ a ಫೈಂಡ್ ಔಟ್ ಮಾಡಬೇಕು ಇಂಟು ಸೆಕೆಂಡ್ಸ್ ಎಷ್ಟಿದೆ t ಎಷ್ಟಿದೆ 3 ಇದೆ. ಸೊ ಈಗ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. 2 ಈಕ್ವಲ್ಸ್ 8 ಪ್ಲಸ್ 3a ಇದೆ. ಸೊ ನನ್ಗೀಗ ಆಕ್ಸಲರೇಷನ್ ಬೇಕಾಗಿರೋದ್ರಿಂದ ಏನಾಗ್ತಾ ಹೋಗುತ್ತೆ, ಸೊ 2 ಮೈನಸ್ 8 ಈಕ್ವಲ್ಸ್ 3a ಅಂತ ಇರುತ್ತೆ. ಸೊ 3a ಈಕ್ವಲ್ಸ್ ಸೊ ಪ್ಲಸ್ 2 ಇದೆ ಮೈನಸ್ 8 ಇದೆ. ಸೊ ಮೈನಸ್ 8 ಇಂದ ಪ್ಲಸ್ 2 ನ ಸಬ್ಟ್ರಾಕ್ಟ್ ಮಾಡಿದ್ರೆ 6 ಆಗುತ್ತೆ. ಸೊ ಯಾವ ನಂಬರ್ ಹಿಂದೆ ಯಾವ ಸೈನ್ ಇದೆ, ದೊಡ್ಡ ನಂಬರ್ ಇಂದ ಯಾವ ಸೈನ್ ಇದೆ ಅದನ್ನ ನಾವು ಹಾಕೋಬೇಕಾಗಿರೋದ್ರಿಂದ ಸೊ ನೆಗೆಟಿವ್ ಸೈನ್ ಬರುತ್ತೆ. ಸೊ ದೆನ್ a ಈಕ್ವಲ್ಸ್ ಮೈನಸ್ 6/3. ಸೊ 3 1s 3 2s. ಸೊ a ಈಕ್ವಲ್ಸ್ ಏನಾಯ್ತು ಮೈನಸ್ 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ. ಇದು ಆಕ್ಸಲರೇಷನ್. ಸೊ ಅವ್ರು ಕೇಳಿರೋದೇನು ರಿಟಾರ್ಡೇಷನ್ ಅಲ್ವಾ. ಸೊ ಆಕ್ಸಲರೇಷನ್ ಮೈನಸ್ 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದ್ರೆ ರಿಟಾರ್ಡೇಷನ್ ಏನಾಗುತ್ತೆ ಅಂತಂದಾಗ ಸೊ ಇದು 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅನ್ನಷ್ಟು ಇಲ್ಲಿ ರಿಟಾರ್ಡೇಷನ್ ಆಗಿದೆ, ಡಿಸಲರೇಟ್ ಆಗಿದೆ ಅಂತ ಹೇಳ್ಬೋದು ಆಯ್ತಾ. ಸೊ ನೆಕ್ಸ್ಟ್ ಇದ್ರಲ್ಲೇ ಇನ್ನೊಂದು ಫೈಂಡ್ ಔಟ್ ಮಾಡಕ್ ಹೇಳಿದರೆ ಏನು, ಡಿಸ್ಟೆನ್ಸ್ ಎಷ್ಟು ಕವರ್ ಆಗಿದೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಎಷ್ಟು ಡಿಸ್ಟೆನ್ಸ್ ಕವರ್ ಆಗಿದೆ ಅಂತ ನೋಡಕ್ ಹೋದ್ರೆ ನಮ್ಗೆ a ವ್ಯಾಲ್ಯೂ ಇದೆ, u ವ್ಯಾಲ್ಯೂ ಇದೆ, t ಇದೆ. ಸೊ s ಈಕ್ವಲ್ಸ್ ut ಪ್ಲಸ್ ಹಾಫ್ at ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡಿದ್ರೆ ಸೊ u ಏನಿದೆ 8 ಇಂಟು 3 ಪ್ಲಸ್ ಆಫ್ ಸೊ ಮೈನಸ್ 2 ಅಲ್ವಾ. ಸೊ ನಮ್ಗೆ ಆನ್ಸರ್ a ವ್ಯಾಲ್ಯೂ ಏನಿದೆ ಮೈನಸ್ 2 ಇದೆ. ಸೊ ಇಂಟು ಟಿ ಸ್ಕ್ವೇರ್ 3 ಸ್ಕ್ವೇರ್. ಸೊ 3 ಸ್ಕ್ವೇರ್ ನ ನಾವೇನ್ ಮಾಡ್ಬೇಕೀಗ 9 ಅಂತ ಬರ್ಕೊಂತೀನಿ ಡೈರೆಕ್ಟ್ ಆಗಿ ನಾನು. ಸೊ ನೆಕ್ಸ್ಟ್ 8 3s 24. ಸೊ ಇಲ್ಲಿ 2 2 ಕ್ಯಾನ್ಸಲ್ ಆಗುತ್ತೆ, ಮೈನಸ್ 9 ಆಯ್ತು. ಸೊ ಈಗ ಎಸ್ ಸೊ 24 ಅಲ್ಲಿ 9 ಹೋದ್ರೆ ಎಷ್ಟಾಗುತ್ತೆ, ಸೊ 15. ಸೊ 15 ಮೀಟರ್. ಸೊ ಡಿಸ್ಟೆನ್ಸ್ ಎಷ್ಟು ಕವರ್ ಆಗಿದೆ ಅಂತಂದ್ರೆ 15 ಮೀಟರ್ ಅಷ್ಟು ಕವರ್ ಆಗಿದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಇಲ್ಲೇನಿದೆ, ಎ ಕಾರ್ ಸ್ಟಾರ್ಟ್ಸ್ ಫ್ರಮ್ ರೆಸ್ಟ್ ಅಂಡ್ ಆಕ್ಸಿಲರೇಟ್ಸ್ ಅಟ್ 3 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ until it reaches a final velocity of 24 meter per second. Calculate the time taken and the distance covered. ಸೊ ಇಲ್ಲಿ ಒಂದು ಕಾರ್ ಸ್ಟಾರ್ಟ್ ಆಗ್ತಿದೆ ಇನಿಷಿಯಲಿ ಫ್ರಮ್ ರೆಸ್ಟ್ ಇಂದ ಶುರು ಆಗಿ ಸೊ ಅದು ಫೈನಲ್ ವೆಲಾಸಿಟಿ 24 ಮೀಟರ್ ಪರ್ ಸೆಕೆಂಡ್ ಅಷ್ಟು ರೀಚ್ ಆಗೋವರೆಗೂ ಎಷ್ಟು ಆಕ್ಸಿಲರೇಟ್ ಆಗಿದೆ ಅಂತ ನೋಡಿದಾಗ 3 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಷ್ಟು ಆಕ್ಸಿಲರೇಟ್ ಆಗಿದೆ. ಸೊ ಅದು ಎಷ್ಟು ಟೈಮ್ ತಗೊಂಡಿದೆ, ಟೈಮ್ ಟೇಕೆನ್ ಮತ್ತೆ ಎಷ್ಟು ಡಿಸ್ಟೆನ್ಸ್ ನ ಕವರ್ ಮಾಡಿದೆ ಅನ್ನೋದನ್ನ ನಾವೀಗ ಫೈಂಡ್ ಔಟ್ ಮಾಡಬೇಕು ಈ ಪ್ರಾಬ್ಲಮ್ ಅಲ್ಲಿ ಆಯ್ತಾ. ಸೊ ಟೈಮ್ ನ ಫೈಂಡ್ ಔಟ್ ಮಾಡ್ಬೇಕು ಅಂತಂದ್ರೆ ನಾವು ಫಸ್ಟ್ ಈಕ್ವೇಶನ್ ಏನಿದೆ ಅದನ್ನ ಯೂಸ್ ಮಾಡ್ಕೊಂಡು ನಾವು ಟಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೊಬಹುದು. ಸೊ ಗಿವನ್ ಏನಿದೆ ಅಂತ ನೋಡೋದಾದ್ರೆ ಸೊ ಫ್ರಮ್ ರೆಸ್ಟ್ ಅಂತ ಬಂದಾಗ ಇನಿಷಿಯಲ್ ವೆಲಾಸಿಟಿ 0 ಆಗುತ್ತೆ. ಸೊ ಆಕ್ಸಿಲರೇಷನ್ ಏನಿದೆ 3 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಫೈನಲ್ ವೆಲಾಸಿಟಿ ಬಂದು 24 ಮೀಟರ್ ಪರ್ ಸೆಕೆಂಡ್. ಸೊ ಟಿ ಫೈಂಡ್ ಔಟ್ ಮಾಡಬೇಕು, ಜೊತೆಗೆ ಎಸ್ ಕೂಡ ಫೈಂಡ್ ಔಟ್ ಮಾಡಬೇಕು ಅಲ್ವಾ. ಸೊ ಇಲ್ಲಿ ಟಿ ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ ಏನ್ ಮಾಡೋಣ, ಫಸ್ಟ್ ಕ್ವಶನ್ ಏನಿದೆ, ಫಸ್ಟ್ ಈಕ್ವೇಶನ್ ಏನಿದೆ ಅದನ್ನು ಯೂಸ್ ಮಾಡ್ಕೊಳ್ಳೋಣ. ಸೊ ವಿ ಈಕ್ವಲ್ಸ್ ಯು ಪ್ಲಸ್ ಎ ಟಿ ಆಯ್ತಾ. ನಂಗೆ ಟಿ ಬೇಕಾಗಿರೋದು.
ಸೊ ವಿ ಎಷ್ಟಿದೆ 24 ಈಕ್ವಲ್ಸ್ ಯು ಅಂದ್ರೆ 0 ಪ್ಲಸ್ ಸೊ ಆಕ್ಸಲರೇಷನ್ ಎಷ್ಟಿದೆ 3 ಅಲ್ವಾ ಸೊ 3 ಇಂಟು ಟಿ ಸೊ 24 ಈಕ್ವಲ್ಸ್ 3t ಆಯಿತು ಸೊ ನನಗೆ ಟಿ ವ್ಯಾಲ್ಯೂ ಬೇಕು ಅಂದರೆ 24/3 ಸೊ 3 1s 3 8s 24 ಸೊ ಟಿ ಈಕ್ವಲ್ಸ್ 8 ಸೆಕೆಂಡ್ಸ್ ಆಯಿತು ಸೊ ಟಿ ವ್ಯಾಲ್ಯೂ ಸಿಕ್ತು ಟಿ ಈಕ್ವಲ್ಸ್ 8 ಸೆಕೆಂಡ್ಸ್ ಸೊ ಈಗ ಟಿ ವ್ಯಾಲ್ಯೂ ಸಿಕ್ತು ಅಂದರೆ ನಾವು ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡ್ಬೋದು ಸೊ ಎಸ್ ಈಕ್ವಲ್ಸ್ ಯು ಟಿ ಪ್ಲಸ್ ಆಫ್ 80 ಸ್ಕ್ವೇರ್ ಸೊ ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೋದು ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು ಸೊ ಯು ಎಷ್ಟಿದೆ 0 ಸೊ 0 ಇದೆ ಅಂದರೆ ಟಿ ಕೂಡ ಇಂಟು ಯಾವುದೇ 0ಗೆ ಮಲ್ಟಿಪ್ಲೈ ಮಾಡಿದರೆ 0ನೇ ಆಗುತ್ತೆ ಸೊ ಪ್ಲಸ್ ಆಫ್ ಇಂಟು 3 ಇಂಟು ಟಿ ಸ್ಕ್ವೇರ್ ಸೊ ಟಿ ಸ್ಕ್ವೇರ್ ಅಂದರೆ 8 ಇದೆ ಸೊ 8 ಸ್ಕ್ವೇರ್ ಸೊ 1/2 ಇಂಟು 3 8 ಸ್ಕ್ವೇರ್ ಅಂದರೆ 64 2 1s 2 3s 6 2 2s 4 ಆಯಿತು ಸೊ 32 ಇಂಟು 3 ಸೊ 3 ಇಂಟು 32 ಸೊ 3 ಇಂಟು 32 ಮಾಡಿದ್ರೆ ಸಿಗುತ್ತೆ ಸೊ 96 ಮೀಟರ್ ಸೊ ಡಿಸ್ಟೆನ್ಸ್ ಏನಾಗುತ್ತೆ 96 ಮೀಟರ್ ಸೊ ಟೈಮ್ ಮತ್ತೆ ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ರು ಸೊ ಟೈಮ್ ಎಷ್ಟು ಇದೆ 8 ಸೆಕೆಂಡ್ಸ್ ಇದೆ ಸೊ ಡಿಸ್ಟೆನ್ಸ್ ಎಷ್ಟು ಕವರ್ಡ್ ಆಗಿದೆ ರೀಚ್ ಆಗೋ ಒಳಗಡೆ ಅಷ್ಟು ಅಂತ ಅಂದಾಗ 96 ಮೀಟರ್ ಅಷ್ಟು ಕವರ್ ಆಗಿದೆ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋದಾದ್ರೆ a train moving at 25 meter per second is slowed down at 1 meter per second square for 10 seconds. Calculate the final velocity distance traveled during this period. If the same acceleration continues, how much distance will it travel additional to come to halt ಅಂತಿದೆ ಸೊ ಫಸ್ಟ್ ಏನು ಹೇಳಿದ್ದಾರೆ ಅವರು ಒಂದು ಟ್ರೈನ್ ಮೂವ್ ಆಗ್ತಿದೆ 25 ಮೀಟರ್ ಪರ್ ಸೆಕೆಂಡ್ಸ್ ಎಷ್ಟು ಅಂದರೆ ಇನಿಷಿಯಲ್ ವೆಲಾಸಿಟಿ 25 ಮೀಟರ್ ಪರ್ ಸೆಕೆಂಡ್ ಇದೆ ಸೊ ಇದು ಸ್ಲೋ ಡೌನ್ ಅಟ್ 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಸೊ ಸ್ಲೋ ಡೌನ್ ಅಂತಿದೆ ಅಂದಾಗ ಅಲ್ಲಿ ನಾವು ಆಕ್ಸಿಲರೇಷನ್ ನೆಗೆಟಿವ್ ಅಂದರೆ -1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ತಗೋಬೇಕಾಗಿರುತ್ತೆ ಓಕೆನಾ ಸೊ ಫಾರ್ 10 ಸೆಕೆಂಡ್ಸ್ ಕ್ಯಾಲ್ಕುಲೇಟ್ ಫೈನಲ್ ವೆಲಾಸಿಟಿ ಫೈಂಡ್ ಔಟ್ ಮಾಡಬೇಕು ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಬೇಕು ಅದೇ ಆಕ್ಸಲರೇಷನ್ ಅಲ್ಲಿ ಅಂದ್ರೆ -1 ಅಂತ ತಗೊಂಡಿದ್ರೆ ಅದೇ ಆಕ್ಸಲರೇಷನ್ ಅಲ್ಲಿ ಅದು ಬಂದ್ ಹಾಲ್ಟ್ ಆಗೋಷ್ಟೊತ್ತಿಗೆ ಸ್ಟಾಪ್ ಆಗೋಷ್ಟೊತ್ತಿಗೆ ಇನ್ನೆಷ್ಟು ಅಡಿಷನಲ್ ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಮಾಡಿದೆ ಅನ್ನೋದನ್ನು ಕೂಡ ನಾವು ಫೈಂಡ್ ಔಟ್ ಮಾಡಬೇಕು ಆಯ್ತಾ ಸೊ 1 by 1 ಫೈಂಡ್ ಔಟ್ ಮಾಡ್ತಾ ಹೋಗೋಣ ಸೊ ಗಿವನ್ ಏನಿದೆ ಅನ್ನೋದನ್ನ ಬರ್ಕೊಳ್ಳೋಣ ಫಸ್ಟ್ ಇಲ್ಲಿ ಯು 25 ಮೀಟರ್ ಪರ್ ಸೆಕೆಂಡ್ ಸೊ ಆಕ್ಸಲರೇಷನ್ ಇಲ್ಲಿ ಸ್ಲೋ ಡೌನ್ ಅಂತಿದೆ ಅಂದಾಗ ನಾವು -1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಸೊ ಟಿ ಈಕ್ವಲ್ಸ್ 10 ಸೆಕೆಂಡ್ಸ್ ಆಯ್ತಾ ಸೊ ಫಸ್ಟು ವಿ ಫೈನಲ್ ವೆಲಾಸಿಟಿ ಫೈಂಡ್ ಔಟ್ ಮಾಡಬೇಕಾಗಿರೋದ್ರಿಂದ ಸೊ ವಿ ಈಕ್ವಲ್ಸ್ ಯು ಪ್ಲಸ್ AT ಸೊ ಯು ಎಷ್ಟಿದೆ 25 ಪ್ಲಸ್ -1 ಇಂಟು 10 ಸೊ 25 ಮೈನಸ್ 10 ಏನಾಯ್ತು ಇಲ್ಲಿ 15 ಸೊ 15 ಮೀಟರ್ ಪರ್ ಸೆಕೆಂಡ್ ಸೊ ಫೈನಲ್ ವೆಲಾಸಿಟಿ ಏನಿದೆ 15 ಮೀಟರ್ ಪರ್ ಸೆಕೆಂಡ್ ಇದೆ ಸೊ ಇಲ್ಲಿ ಮೇನ್ ಆಗಿ -1 ಸ್ಲೋ ಡೌನ್ ಅಂತ ಇದೆ ಅಂದಾಗ ಅಲ್ಲಿ ನಾವು +1 ಏನಾದ್ರು ತಗೊಂಡ್ರೆ ನಮ್ಗೆ ಏನಾಗುತ್ತೆ ಪ್ರಾಬ್ಲಮ್ ರಾಂಗ್ ಆಗುತ್ತೆ ಇಲ್ಲಿ ಪ್ಲಸ್ ಬಂದ್ರೆ ಅದು 35 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ ಸೊ ಫುಲ್ ಪ್ರಾಬ್ಲಮ್ ಏನಾಗ್ತಾ ಹೋಗುತ್ತೆ ರಾಂಗ್ ಆಗ್ತಾ ಹೋಗುತ್ತೆ ಸೊ ಅಲ್ಲಿ ನಾವು ಯಾವ್ಯಾವ ಟರ್ಮ್ ನ ನೆಗೆಟಿವ್ ಅಲ್ಲಿ ಬರ್ಕೋಬೇಕಾ ಪಾಸಿಟಿವ್ ಅಲ್ಲಿ ಬರ್ಕೋಬೇಕಾ ಅಂತ ನೋಡಿ ಬರ್ಕೋಬೇಕಾಗಿರುತ್ತೆ ಆಯ್ತಾ ಸೊ ನೆಕ್ಸ್ಟ್ ಬಿ ಏನಿದೆ ಸೊ ಡಿಸ್ಟೆನ್ಸ್ ಟ್ರಾವೆಲ್ ಡ್ಯೂರಿಂಗ್ ದಿಸ್ ಪೀರಿಯಡ್ ಅಂತಿದೆ ಸೊ ಈ ಟೈಮ್ ಅಲ್ಲಿ ಅವರು ಎಷ್ಟು ಟ್ರಾವೆಲ್ ಮಾಡಿದ್ದಾರೆ ಅನ್ನೋದು ನೋಡ್ಬೇಕು ಸೊ ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ AT ಸ್ಕ್ವೇರ್ ಸೊ ದಿಸ್ ಪೀರಿಯಡ್ ಅಂತ ಕೇಳಿರೋದ್ರಿಂದ ಇದೇ ಟೈಮ್ನ ನಾವು ಯೂಸ್ ಮಾಡ್ಕೋಬೇಕಾಗಿರುತ್ತೆ ಸೊ ಯು ಎಷ್ಟಿದೆ 25 ಇಂಟು 10 ಪ್ಲಸ್ ಹಾಫ್ ಸೊ ಆಕ್ಸಲರೇಷನ್ -1 ಸೊ ಅದೇ ಆಕ್ಸಲರೇಷನ್ ಅಂತ ಓದ್ತಿದ್ದೀನಿ ಟಿ ಸ್ಕ್ವೇರ್ ಅಂದ್ರೆ ಇಲ್ಲಿ 10 ಸ್ಕ್ವೇರ್ ಸೊ 10 ಸ್ಕ್ವೇರ್ 100 ಅಂತ ಬರ್ಕೊಂತೀನಿ ಸೊ 2 1s 250 15 ಆಗುತ್ತೆ ಸೊ 250 ಇಂಟು 10 250 -50
ಸೊ ಇಲ್ಲೇನಾಯ್ತು 250 minus 50 200 meter. ಸೊ S equals 200 meter ಆಯ್ತು. ಸೊ ಫೈನಲ್ ವೆಲಾಸಿಟಿ ಸಿಕ್ತು. ಸೊ ಅದೇ ಟೈಮ್ ಪೀರಿಯಡ್ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಆಗಿದ್ದಾರೆ ಅಂತ ನೋಡಿದ್ವಿ. ನೆಕ್ಸ್ಟ್ ಇನ್ನೊಂದು ಕೇಳಿದರೆ ಅದೇ ಟೈಮ್ ಪೀರಿಯಡ್ ಕೇಳಿಲ್ಲ, ಅದೇ ಆಕ್ಸಲರೇಷನ್ ಕಂಟಿನ್ಯೂ ಆಗ್ತಾ ಹೋಗ್ತಿರುತ್ತೆ. ಸೊ ಅವಾಗ ಅಡಿಷನಲ್ ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಮಾಡಿದ್ದಾರೆ ಹಾಲ್ಟ್ ಆಗಕ್ಕೂ ಮುಂಚೆ. ಸೊ ಕಮ್ ಟು ಹಾಲ್ಟ್ ಅಂತ ಬಂದಾಗ ಇಲ್ಲಿ ಫೈನಲ್ ವೆಲಾಸಿಟಿ ಏನಾಗುತ್ತೆ 0 ಆಗುತ್ತೆ. ಸೊ ಅವಾಗ ಇನಿಷಿಯಲ್ ವೆಲಾಸಿಟಿ ಏನಾಗುತ್ತೆ ಅಂದ್ರೆ, ಸೊ ಫೈನಲ್ ವೆಲಾಸಿಟಿ ಏನಾಗಿ ಫೈಂಡ್ ಔಟ್ ಮಾಡಿದೀವಲ್ವಾ, ಸೊ ಆ ವ್ಯಾಲ್ಯೂ ನಮ್ಗೆ ಇನಿಷಿಯಲ್ ಆಗುತ್ತೆ. ಸೊ ಈಗ ಇಲ್ಲಿ ಒಂದು ಇಲ್ಲಿಂದ 25 ಇಲ್ಲಿಂದ ಶುರು ಮಾಡಿದೀವಿ ಎ ಪಾಯಿಂಟ್ ಇಂದ ಅಂತಂದ್ರೆ, ಸೊ ಇಲ್ಲಿಂದ ಶುರು ಆಗಿ ಇಲ್ಲೆಲ್ಲೋ ಫೈನಲ್ ಪೊಸಿಷನ್ ನಮಗ್ ಸಿಕ್ಕಿತ್ತು ಆಯ್ತಾ. ಸೊ ಎಗೇನ್ ಅಲ್ಲೇ ಸ್ಟಾಪ್ ಆಗ್ತಿಲ್ಲ, ಎಗೇನ್ ಕಂಟಿನ್ಯೂ ಆಗ್ತಿದೆ ಟ್ರಾವೆಲ್. ಕಂಟಿನ್ಯೂ ಆಗಿ ಈ ಪಾಯಿಂಟ್ ಅಲ್ಲಿ ಸಿ ಪಾಯಿಂಟ್ ಅಲ್ಲಿ ಸ್ಟಾಪ್ ಆಗ್ತಿದೆ ಅಂದಾಗ, ಇಲ್ಲಿ ಸ್ಟಾಪ್ ಆಗ್ತಿದೆ ಅಂದಾಗ ನಮಗೆ ಇದು ಇನಿಷಿಯಲ್ ಪಾಯಿಂಟ್ ಆಗ್ತಾ ಹೋಗುತ್ತೆ ಆಯ್ತಾ. ಇದು ಫೈನಲ್ ಆದ್ರೆ ಇನಿಷಿಯಲ್ ಪಾಯಿಂಟ್ ಆಗ್ತಾ ಹೋಗುತ್ತೆ. ಅದೇ ಈ ಪಾಯಿಂಟ್ ಏನಾದ್ರು ಫೈನಲ್ ಆಗಿದ್ರೆ ಇದು ಇನಿಷಿಯಲ್ ಆಗ್ತಿತ್ತು ಅಲ್ವಾ. ಸೊ ಆವಾಗ ಏನಾಗುತ್ತೆ, ಇನಿಷಿಯಲ್ಗೆ ನಾವು 15 ಮೀಟರ್ ಪರ್ ಸೆಕೆಂಡ್ ತಗೊಂತೀವಿ, ಫೈನಲ್ ವೆಲಾಸಿಟಿನ ನಾವು 0 ಅಂತ ತಗೋತೀವಿ. ಸೊ ನೆಕ್ಸ್ಟ್ ಅದೇ ಎಕ್ಸಲರೇಷನ್ ಅನ್ನೋದ್ರಿಂದ ಎಕ್ಸಲರೇಷನ್ -1 ಅಲ್ಲೇ ಇರುತ್ತೆ, ಬಟ್ ಟೈಮ್ ಪೀರಿಯಡ್ ಅದಾಗಿರಲ್ಲ. ಸೊ ಟೈಮ್ ಪೀರಿಯಡ್ ಅದೇ ಟೈಮ್ ಪೀರಿಯಡ್ ಡ್ಯೂರಿಂಗ್ ದಿಸ್ ಟೈಮ್ ಪೀರಿಯಡ್ ಅಂತ ಹೇಳಿಲ್ಲ. ಸೊ ಹಾಗಾಗಿ ಎಕ್ಸ್ಟ್ರಾ ಟೈಮ್ ಕೂಡ ಕೊಟ್ಟಿಲ್ದೇ ಇರೋದ್ರಿಂದ ನಾವು ಥರ್ಡ್ ಈಕ್ವೇಶನ್ ನ ಯೂಸ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡ್ಬೋದು. ಸೊ ಥರ್ಡ್ ಒನ್ ಏನ್ ಕೇಳಿದರೆ ಅಡಿಷನಲ್ ಡಿಸ್ಟೆನ್ಸ್ ಕೇಳಿರೋದ್ರಿಂದ, ಸೊ v² equals u² plus 2as. ಸೊ v² ಏನಾಗುತ್ತಾಗ 0 equals u ವ್ಯಾಲ್ಯೂ ಏನಾಗುತ್ತೆ, ಸೊ 15 ಸ್ಕ್ವೇರ್ ಪ್ಲಸ್ 2 minus 1. ಸೊ ಎಸ್ ಫೈಂಡ್ ಔಟ್ ಮಾಡಿದ್ವಿ ಅಲ್ವಾ. ಸೊ ಎಸ್ ಎಷ್ಟಿದೆ ಇಂಟು 200. ಓಕೆನಾ. ಸೊ ನೆಕ್ಸ್ಟ್ ಏನಾಗುತ್ತೆ 15 ಸ್ಕ್ವೇರ್. ಸೊ ಇಲ್ಲಿ ಅಡಿಷನಲ್ ಡಿಸ್ಟೆನ್ಸ್ ನಾವಿಲ್ಲಿ ಫೈಂಡ್ ಔಟ್ ಮಾಡ್ತಿರೋದು. ಸೊ ಹಾಗಾಗಿ ಈ 200 ಹಾಕೊಳ್ಳಾಗಿಲ್ಲ, ಎಸ್ನೇ ನಾವು ಫೈಂಡ್ ಔಟ್ ಮಾಡ್ತಿರೋದು. ಸೊ ಇಲ್ಲಿ 15 ಸ್ಕ್ವೇರ್ ಅಂತಂದ್ರೆ ಎಷ್ಟು ಬರುತ್ತೆ 225. ಸೊ 225. ಸೊ ಮೈನಸ್ 2s. ಸೊ ಮೈನಸ್ 2s ಅಂತ ಇದ್ದಾಗ ಇಲ್ಲಿ 0 ಇದೆ. ಸೊ ನಂಗೆ ಈಕ್ವಲ್ಸ್ ಇಂದ ಲೆಫ್ಟ್ ಸೈಡ್ ಕಳಿಸಿದ್ರೆ ಜಸ್ಟ್ 2s ಅಂತ ಬರ್ಕೋಬಹುದು. 2s is equal to 225. ಸೊ ಎಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತಿರೋದ್ರಿಂದ 225/2 ಆಗುತ್ತೆ. ಸೊ 2 1s 2 1s 2 2 1s 2 5 ಇದೆ, 2 2s 4 1 ರಿಮೈನಿಂಗ್ ಪಾಯಿಂಟ್ ಇಟ್ಕೊಂಡ್ರೆ 10 2 5s 10. ಸೊ ಎಸ್ ಏನಾಯ್ತು 112.5 ಮೀಟರ್. ಸೊ ಆ ಪೀರಿಯಡ್ ಅಲ್ಲಿ ಕೊಟ್ಟಿರುವಂತ ಟೈಮ್ ಪೀರಿಯಡ್ ಅಲ್ಲಿ ಅಂದ್ರೆ 10 ಸೆಕೆಂಡ್ಸ್ ಅಲ್ಲಿ ಏನಾಯ್ತು, ಸೊ 200 ಮೀಟರ್ ಅಷ್ಟು ಟ್ರಾವೆಲ್ ಮಾಡಿತ್ತು ವೆಹಿಕಲ್ ಟ್ರೈನ್. ಸೊ ಅದೇ ಅಡಿಷನಲ್ ಡಿಸ್ಟೆನ್ಸ್ ಕಮ್ ಟು ರೆಸ್ಟ್ ಬರೋಷ್ಟೊತ್ತಿಗೆ ಎಷ್ಟು ಡಿಸ್ಟೆನ್ಸ್ ನ ಕವರ್ ಮಾಡಿದೆ ಅಂತ ನೋಡಿದಾಗ ಅಗೇನ್ 112.5. ಸೊ 112.5 ಮೀಟರ್ ಅಷ್ಟು ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡಿದೆ, ಕವರ್ ಮಾಡಿದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಇವಾಗ ಇದು ಲಾಸ್ಟ್ ಪ್ರಾಬ್ಲಮ್ ಆಗಿರುತ್ತೆ. ಸೊ ಜೊತೆಗೆ ಗೂಗಲ್ ಫಾರ್ಮ್ ನ ಈಗ ಚಾಟ್ ಬಾಕ್ಸ್ ಅಲ್ಲಿ ನಿಮ್ಗೆ ಪ್ರೀವಿಯಸ್ ನಿನ್ನೆ ದಿನ ಹೇಗೆ ಹಾಕಿದ್ರು ಹಾಗೆ ಒಂದು ಚಾಟ್ ಬಾಕ್ಸ್ ಅಲ್ಲಿ ಏನಾಗ್ತಾರೆ ಗೂಗಲ್ ಫಾರ್ಮ್ ನ ಹಾಕ್ತಾರೆ. ಸೊ ನೀವು ಅದಕ್ಕೆ ಏನ್ ಆನ್ಸರ್ಸ್ ಇದೆ ರೆಸ್ಪಾನ್ಸಸ್ ಇದೆ ಅದನ್ನ ಮಾಡ್ತಾ ಹೋಗ್ಬೋದು ಆಯ್ತಾ. ಸೊ ನಿನ್ನೆ ತುಂಬಾ ಜನಕ್ಕೆ ಮಾಡಕ್ ಆಗಿಲ್ಲ ಅನ್ಸುತ್ತೆ, ಇವತ್ತು ಏನಿದೆ ಇವತ್ತು ಮಾಡಿದ್ರೆ ಆಯ್ತು. ಸೊ ಹಾಗೆ ನಿನ್ನೆ ಏನೇನ್ ಕ್ವಶನ್ಸ್ ಕೊಟ್ಟಿದ್ದೆ ಆ ಕ್ವಶನ್ಸ್ ಆನ್ಸರ್ ನೀವು ಮಾಡಿರೋದು ಸರಿನಾ ತಪ್ಪಾ ಅನ್ನೋದು ಗೊತ್ತಾಗಬೇಕು ಅಂತಂದ್ರೆ, ಸೊ ಇವತ್ತು ನೆಕ್ಸ್ಟ್ ಈ ಪ್ರಾಬ್ಲಮ್ ಆದ್ಮೇಲೆ ಏನಿದೆ ಅದನ್ನ ಶೋ ಮಾಡ್ತೀವಿ ಯಾವ್ಯಾವ ಆನ್ಸರ್ಸ್ ಏನಿದೆ ಅಂತ. ಸೊ ನೀವೇನ್ ಮಾಡಿ ಅಂತಂದ್ರೆ ಸ್ಕ್ರೀನ್ ಶಾಟ್ ತಗೊಂಡಿರಿ ಆಯ್ತಾ. ಸೊ ಗೂಗಲ್ ಫಾರ್ಮ್ ಅಲ್ಲಿ ಏನೇನ್ ಕ್ವಶನ್ಸ್ ಇರುತ್ತೆ ಅದಕ್ಕೆ ನೀವೇನ್ ಆನ್ಸರ್ ಮಾಡಿರ್ತೀರ ಅನ್ನೋದನ್ನ ನೀವು ಸ್ಕ್ರೀನ್ ಶಾಟ್ ತಗೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಆನ್ಸರ್ ಸರಿ ಇದೆಯಾ ಇಲ್ವಾ ಅಂತ. ನೆಕ್ಸ್ಟ್ ಡೇ ಕ್ಲಾಸಸ್ ಅಲ್ಲಿ ಆನ್ಸರ್ಸ್ ನ ಶೋ ಮಾಡಿರ್ತೀವಿ. ಸೊ ಈಗ ಚಾಟ್ ಬಾಕ್ಸಿಗೆ ಲಿಂಕ್ ಹಾಕ್ತಾರೆ, ಸೊ ಚೆಕ್ ಮಾಡ್ಕೊಂತ ಹೋಗಿ. ಜೊತೆಗೆ ಹಾಕೋವರ್ಗ ಈ ಪ್ರಾಬ್ಲಮ್ ನ ಕೂಡ ಹಾಗೆ ಸಾಲ್ವ್ ಮಾಡ್ತಾ ಹೋಗೋಣ. A stone is in a vertical upward direction with a velocity of 5 meters per second. If the acceleration of the stone during its motion in 10 meters per second square in the downward direction, what will be the height attained by the stone and how much time will
ಇಟ್ ಟೇಕ್ ಟು ರೀಚ್ ದೇರ್ ಅಂತಿದೆ. ಸೊ ಏನಿದ್ರ ಅರ್ಥ, ಸೊ ಫಸ್ಟ್ ಈ ಸ್ಟೋನ್ ವರ್ಟಿಕಲಿ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಹೋಗ್ತಿದೆ ವಿತ್ ಅ ವೆಲಾಸಿಟಿ 5 ಮೀಟರ್ ಪರ್ ಸೆಕೆಂಡ್ ಅಂತಿದೆ ಅಂದ್ರೆ, ಸೊ ಅದ್ರದ್ದು ಇನಿಷಿಯಲ್ ವೆಲಾಸಿಟಿ ಏನಿದೆ 5 ಮೀಟರ್ ಪರ್ ಸೆಕೆಂಡ್ ಇದೆ. ಅದ್ಯಾವುದು ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಹೋಗ್ತಿರುವಂತದ್ದು. ಆಯ್ತಾ. ನೆಕ್ಸ್ಟ್, ಇಫ್ ದ ಆಕ್ಸಲರೇಷನ್ ಆಫ್ ದ ಸ್ಟೋನ್ ಡ್ಯೂರಿಂಗ್ ದಿಸ್ ಮೋಷನ್, ಸೊ ಈ ಪ್ರೋಸೆಸ್ ಮೋಷನ್ ಆಗ್ಬೇಕಾದ್ರೆ ಇದ್ರದ್ದು ಆಕ್ಸಲರೇಷನ್ ಎಷ್ಟಿದೆ ಅಂದ್ರೆ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ. ಸೊ ಇನ್ ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ, ದೆನ್ ಡೌನ್ವರ್ಡ್ ಡೈರೆಕ್ಷನ್ ಅಥವಾ ಸ್ಲೋ ಡೌನ್ ಅಂತ ತಗೊಂಡಾಗ ನಾವಿಲ್ಲಿ ಆಕ್ಸಲರೇಷನ್ ಏನ್ ಮಾಡ್ಬೋದು, ನೆಗೆಟಿವ್ ತಗೋಬೇಕಾಗಿರುತ್ತೆ. ಆಯ್ತಾ. ಸೊ ನೆಕ್ಸ್ಟ್, ವಾಟ್ ವಿಲ್ ಬಿ ದ ಹೈಟ್ ಅಟೈನ್ಡ್ ಬೈ ದ ಸ್ಟೋನ್, ಹೌ ಮಚ್ ವಿಲ್ ಬಿ ಟೈಮ್ ಟು ಟೇಕ್ ರೀಚ್. ಸೊ ನಾವು ಟೈಮ್ ನ ಮತ್ತೆ ಡಿಸ್ಟೆನ್ಸ್ ನ ಎರಡನ್ನೂ ಕೂಡ ಇಲ್ಲಿ ಫೈಂಡ್ ಔಟ್ ಮಾಡ್ಬೇಕಾಗಿದೆ. ಆಯ್ತಾ. ಯು ಮತ್ತೆ ಎ ವ್ಯಾಲ್ಯೂ ಇದೆ. ಸೊ ನಮ್ದು ವಿ ಏನಾಗುತ್ತೆ ಅವಾಗ 0 ಇರುತ್ತೆ. ಸೊ ಫಸ್ಟ್ ಟೈಮ್ ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಆಯ್ತಾ. ಸೊ ಟೈಮ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ನಮಗೆ ಫಾರ್ಮುಲಾ ಗೊತ್ತಿದೆ. ಸೊ ವಿ ಈಕ್ವಲ್ಸ್ ಯು ಪ್ಲಸ್ ಎ ಟಿ. ಸೊ ವಿ 0 ಆಗುತ್ತೆ. ಸೊ ಯು 5 ಪ್ಲಸ್ ಮೈನಸ್ 10 ಟಿ. ಸೊ ಮೈನಸ್ 10 ಟಿ ಅಂತ ನೋಡಿದಾಗ, ಸೊ 10 ಟಿ ಈಕ್ವಲ್ಸ್ 5. ಸೊ ಟಿ ಈಕ್ವಲ್ಸ್ 5 by 10. ಸೊ 1/2. ಸೊ ಟಿ ಏನಾಗುತ್ತೆ, ಸೊ 1/2 ಸೆಕೆಂಡ್ಸ್. ಸೊ 1/2 ಸೆಕೆಂಡ್ಸ್ ಅಥವಾ ಆರ್ 0.5 ಸೆಕೆಂಡ್ಸ್ ಅಂತ ಟಿ ಆಯ್ತು. ಇದು ಎಷ್ಟು ರೀಚ್ ಆಗಿದೆ, ಟೈಮ್ ಎಷ್ಟು ಟೈಮ್ ತಗೊಂಡಿದೆ, ಅಷ್ಟು ಹೈಟ್ ನ ಟ್ರಾವೆಲ್ ಮಾಡಕ್ಕೆ, ಅಂದ್ರೆ ಅದು ಸ್ಟೋನ್ ಹೈಟ್ ಇಂದ ಹೋಗಕ್ಕೆ ಎಷ್ಟು ಟೈಮ್ ನ ತಗೊಂಡಿದೆ ಅನ್ನೋದನ್ನ ನೋಡೋದಾದ್ರೆ, ಸೊ 0.5 ಸೆಕೆಂಡ್ಸ್ ಅಷ್ಟು ತಗೊಂಡಿದೆ ಅಂತ ಹೇಳ್ಬೋದು. ಅದೇ ನೆಕ್ಸ್ಟ್ ಎಷ್ಟು ಹೈಟ್ ಅಟೈನ್ ಮಾಡಿದೆ ಆ ಸ್ಟೋನು ಅಂತ ನೋಡೋದಾದ್ರೆ, ಮ್ಯಾಕ್ಸಿಮಮ್ ಹೈಟ್ ಎಷ್ಟಿದೆ ಅಂತ ನಾವು ಫೈಂಡ್ ಔಟ್ ಮಾಡಕ್ಕೆ ನಮಗೆ ಫಾರ್ಮುಲಾ ಗೊತ್ತಿದೆ. ಎಸ್ ಈಕ್ವಲ್ಸ್ ಯು ಟಿ ಪ್ಲಸ್ ಆಫ್ ಎ ಟಿ ಸ್ಕ್ವೇರ್. ಸೊ ಗೂಗಲ್ ಫಾರ್ಮ್ ಓಪನ್ ಆಗ್ತಿದೆ ಅಂತ ಅನ್ಕೊಂತೀನಿ. ಓಪನ್ ಆಗ್ತಿಲ್ಲ ಅಂತಂದ್ರೆ ಕೇಳ್ಬೋದು. ಓಕೆನಾ. ಸೊ ಯಾರೋ ಆನ್ಸರ್ ಹಾಕಿದ್ರೆ ಇದಕ್ಕೆ ಹೈಟ್ 1.25, ಎಸ್ ಟೈಮ್ 0.5 ಅಂತ. ಗುಡ್. ಸೊ ಓಪನ್ ಆಗ್ತಿದ್ಯಾ ಗೂಗಲ್ ಫಾರ್ಮು ಇಲ್ವಾ ಅಂತ ಹಾಕಿ ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಹಾಕಿ. ಸೊ ಯು ಎಷ್ಟಿದೆ 5 ಮೀಟರ್ ಪರ್ ಸೆಕೆಂಡ್ ಇಂಟು, ಸೊ ಟೈಮ್ 1/2 ಹಾಗೆ ಬರ್ಕೊಂತೀನಿ. ಸೊ ಇಂಟು 1/2 ಇಂಟು, ಸೊ ಆಕ್ಸಲರೇಷನ್ -10. ಸೊ ಟಿ ಎಷ್ಟಿದೆ ಹಾಫ್ ಅಂತ ಅಂದಾಗ 1/4 ಅಂತ ತಗೋಬಹುದು ಇಲ್ಲಿ ಸ್ಕ್ವೇರ್ ಮಾಡೋದ್ರಿಂದ ಅಲ್ವಾ. ಸೊ ನೆಕ್ಸ್ಟ್ 5 ಇಂಟು ಹಾಫ್, ಇಲ್ಲಿ 2 1s 2 5s. ಸೊ ಇಲ್ಲೇನಾಗುತ್ತೆ -5/4. ಸೊ 5/2 -5/4 ಇದ್ದಾಗ, ಸೊ 4 ಎಲ್ಶಿಯಂ ಆಗುತ್ತೆ. ಸೊ 4 ಎಲ್ಶಿಯಂ ಆದ್ರೆ ಏನಾಗುತ್ತೆ, ಸೊ 10 - 5. ಸೊ 5/4. ಸೊ 5/4 ಅಂತನಾದ್ರೂ ಮೀಟರ್ ಅಂತ ಆದ್ರೂ ಬರಿಬಹುದು, ಅಥವಾ ಸೊ 4 1s 4. ಸೊ 1 ಕ್ಯಾರಿ 0.2 ಅಗೇನ್ ಹಾಗೆ ಕ್ಯಾರಿ ಆಗಿ 1.25 ಮೀಟರ್ ಅಷ್ಟು ಡಿಸ್ಟೆನ್ಸ್ ನ ಮ್ಯಾಕ್ಸಿಮಮ್ ಹೈಟ್ ನ ರೀಚ್ ಮಾಡಿದೆ ಅಂತ ಹೇಳ್ಬೋದು. ಲಿಂಕ್ ಓಪನ್ ಆಗ್ತಿದೆ. ನಿಮ್ ರೆಸ್ಪಾನ್ಸಸ್ ಏನಿದೆ ಅದನ್ನ ಹಾಕ್ತಾ ಹೋಗಿ. ಪ್ರಾಬ್ಲಮ್ಸ್ ಇರೋದ್ರಿಂದ ಟೈಮ್ ತಗೊಳುತ್ತೆ, ಸಾಲ್ವ್ ಮಾಡಿ ಹಾಕಿ. ಸೊ ಹಾಗೆ ನಾನು ನಿನ್ನೆ ಯಾವ್ದೆಲ್ಲ ಕ್ವಶನ್ಸ್ ಕೊಟ್ಟಿದ್ದೆ ಗೂಗಲ್ ಫಾರ್ಮ್ ಅಲ್ಲಿ, ಅದ್ರದ್ದು ಕೂಡ ಆನ್ಸರ್ಸ್ ನ ಶೋ ಮಾಡ್ತಿದ್ದೀನಿ. ಸೊ ಸ್ಕ್ರೀನ್ ಶಾಟ್ ತಗೋಬಿಟ್ರೆ ಆಯ್ತು. ಆನ್ಸರ್ ಕರೆಕ್ಟ್ ಇದೆಯಾ ರಾಂಗ್ ಇದೆಯಾ ಅಂತ ನೋಡ್ಕೊಳಕ್ಕೆ ಸ್ಕ್ರೀನ್ ಶಾಟ್ ತಗೊಳ್ಳಿ. ರಜಾ ಇದೆ ಅಂತೇಳಿ ಇನ್ನ ಯಾರು ಫ್ರೆಂಡ್ಸ್ ಎಲ್ಲ ಕ್ಲಾಸಸ್ ಜಾಯ್ನ್ ಆಗ್ತಿಲ್ಲ. ಸೊ ಇನ್ಫಾರ್ಮ್ ಮಾಡಿ ನಿಮ್ ಫ್ರೆಂಡ್ಸ್ಗೆಲ್ಲ ಕ್ಲಾಸಸ್ ಶುರು ಆಗಿದೆ, ಜಾಯ್ನ್ ಆಗಕ್ಕೆ ಹೇಳಿ. ಸೊ ಅಲ್ಲಿ ಗೂಗಲ್ ಫಾರ್ಮ್ ಅಲ್ಲಿ ಆನ್ಸರ್ ಮಾಡ್ತಿರೋರು ನೆಕ್ಸ್ಟ್ ಇದು ಸ್ಕ್ರೀನ್ ಶಾಟ್ ತಗೊಂಡಿದ್ರೆ ಇಲ್ಲಿ ಪ್ರಾಬ್ಲಮ್ ಇದೆ, ಸೊ ಇದಕ್ಕೆ ಸಾಲ್ವ್ ಮಾಡಿ ಯಾವ ಆಪ್ಷನ್ ಅಂತ ಹೇಳಿದ್ರು ಆಯ್ತು. ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ನಾನು ಕರೆಕ್ಟಾ ರಾಂಗಾ ಅಂತ ಹೇಳ್ತೀನಿ.
ಗೂಗಲ್ ಫಾರ್ಮ್ ಓಪನ್ ಆಗ್ತಿದೆ ಅಂತ ಅನ್ಕೊಂತೀನಿ. ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಇರ್ಬೋದು. ಸೊ ಇದು ಹೋಮ್ವರ್ಕ್ ಪ್ರಾಬ್ಲಮ್ ಅಂತ ಸ್ಕ್ರೀನ್ ಶಾಟ್ ತಗೊಳ್ಳಿ. ಸೊ ಇದು ಕೂಡ ಹೋಮ್ವರ್ಕ್ ಪ್ರಾಬ್ಲಮ್, ಸ್ಕ್ರೀನ್ ಶಾಟ್ ತಗೊಳ್ಳಿ. ಇವೆರಡು ಪ್ರಾಬ್ಲಮ್, ಆ 4 ಪ್ರಾಬ್ಲಮ್ ಅಲ್ಲೇ ಆನ್ಸರ್ ಮಾಡ್ತೀರಾ. ಸೊ ಇದು ಮುಗಿದ್ಮೇಲೆ ಸಾಲ್ವ್ ಮಾಡಿದ್ರು ಆಯ್ತು. ಸೊ ಇವೆರಡು ಸ್ಕ್ರೀನ್ ಶಾಟ್ ತಗೊಳ್ಳಿ. ನಿನ್ನೆ ಕ್ಲಾಸಸ್ ಅಲ್ಲಿ ಸೊ ಥಿಯರಿ ಪಾರ್ಟ್ ಏನಿದೆ ಅದನ್ನ ನೋಡಿ, ಅದ್ರ ರಿಲೇಟೆಡ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿದ್ವಿ. ಸೊ ಇವತ್ತಿನ ತರಗತಿಲಿ ನಾವು ಇಕ್ವೇಶನ್ಸ್ ಆಫ್ ಮೋಷನ್ ಮೇಲೆ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಹೋಗಿದೀವಿ. ಸೊ ಆನ್ಸರ್ ನ ಹಾಕಿದೀರಾ 4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ. ಬಟ್ 4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಮಾತ್ರ ಅಲ್ಲ, ಸೊ -4 ಬರುತ್ತೆ. ಸೊ ಚೆಕ್ ಮಾಡಿ ಇನ್ನೊಂದ್ಸಲ ಆನ್ಸರ್ನ. ಸೊ ಥ್ಯಾಂಕ್ ಯು. ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ನೆಕ್ಸ್ಟ್ ವೀಕ್ ಇದ್ರದ್ದೇನು ಗೂಗಲ್ ಫಾರ್ಮ್ ಅಲ್ಲಿ ಏನು ಕ್ವಶನ್ಸ್ ಇದೆ ಅದನ್ನ ನೆಕ್ಸ್ಟ್ ಮಂಡೇ ನಿಮ್ಗೆ ಶೋ ಆಗುತ್ತೆ ಆನ್ಸರ್ಸ್ ಏನಿದೆ ಅನ್ನೋದು. ಸೊ ಇವತ್ತಿಗೆ ಕ್ಲಾಸ್ ಇಷ್ಟೇ. ಸೊ ಥ್ಯಾಂಕ್ ಯು.